ಸಾಮಾಜಿಕ ಪರಿಶೋಧನೆ ಸಭೆಗೆ ಒಬ್ಬರು ನೋಡಲ್ ಅಧಿಕಾರಿಗಳ ತಾಲೂಕು ಮಟ್ಟದ ಅಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಅವ್ರ ಮೂಲಕ ಈ ಸಭೆಯನ್ನು ಮಾಡಬೇಕಂತಿದೆ. ಆ ರೀತಿಯಲ್ಲಿ ಇವತ್ತು ನಾವು ಆ ಸಭೆ ಜಯಿಸಬೇಕಂತ ಹೇಳಿ ನಿರ್ಧಾರ. ಈ ಒಂದು ಸಭೆಗೆ ನೋಡಲಾಧಿಕಾರಿಗಳು ಹಾಗೂ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳಾದ ರಾಘವೇಂದ್ರ ಭಟ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೆ ಸಾಮಾಜಿಕವಾಗಿ ಪರಿಶೋಧನೆ ಮಾಡುವುದಕ್ಕೋಸ್ಕರ ತಾಲೂಕಿನ ಕಾರ್ಯಕರ್ತ ವ್ಯವಸ್ಥಾಪಕರಾದ ಶ್ರೀಮತಿ ಗೀತಾ ನೌಕರ್ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತ. ಒಂದು ಸಭೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಪಾಲ್ಸನ್ ಶೆಟ್ಟಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ. ಸದಸ್ಯರು ಕೂಡ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ಇವರ ಹಿರಿಯರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಆದ ಶ್ರೀಯುತ PM ಶೆಟ್ಟಿ ಅವರು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾರೆ. ನಮ್ಮ ಅರಣ್ಯ ಇಲಾಖೆಯ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಚಂದ್ರಗೌಡ ಕಾನ್ಫರೆನ್ಸ್ ಆಯುಕ್ತರು ತಾಲೂಕು ಪಂಚಾಯತ್ NDIRG ಅನುಕೂಲ ಅವರು ಕೂಡ ಇಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಇನ್ನೊಬ್ಬ ಕಾನ್ಫರೆನ್ಸ್ ಆಯುಕ್ತರಾದ ಗುರುಪ್ರಸಾದ್ ರೆಡ್ಡಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರು ಕೂಡ ಹಾಗೆ ಈ ಒಂದು ಸಭೆಯಲ್ಲಿ ಮಾಜಿ ಅಧ್ಯಕ್ಷರು ಉದಯ ಗುಂಜ ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಊರ ನಾಯಕರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವುದಕ್ಕೆ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಈ ಒಂದು ಸಭೆಯಲ್ಲಿ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಕೊಡ್ತೇವೆ. ಹಾಗೂ ಮಹಿಳಾದ ಸ್ವಸಹಾಯ ಸಂಘದ ಸದಸ್ಯರು ಕೂಡ ಸಾಂತ್ವನ ಕೇಂದ್ರ ಹಾಗೂ ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸರ್ವರಿಗೂ ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ಒಂದು ಗ್ರಾಮ ಸಭೆಯನ್ನು ನೋಡಲ್ ಅಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆಸಿಕೊಳ್ಬೇಕಂತ ಕೇಳ್ಕೊಳ್ತಾ ಸ್ವಾಗತವನ್ನು ಇಲ್ಲಿಗೆ ಮುಕ್ತಾ ಇದ್ದೀವಿ. ಅಜೆಂಡಾದ ಪ್ರಕಾರ ಇರುವಂಥದ್ದು ಕಾರ್ಯಕ್ರಮ 24-25 ಸಾಲಿನಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಡವಳಿಯನ್ನು ದೃಢೀಕರಿಸುವುದು. 25-26 ಸಾಲಿನ ನರೇಗಾ 1-4-2024ರಿಂದ 31-3-25 ಅವಧಿಯಲ್ಲಿ ನಿರ್ವಹಿಸಿದ ಕಾಮಗಾರಿ ಕೂಲಿ ಮತ್ತು ಸಾಮಗ್ರಿ ವೆಚ್ಚ ಓದಿ ಹೇಳುವುದು. 15ನೇ ಹಣಕಾಸು 2024-25 ಸಾಲಿನ ಕಾಮಗಾರಿ ವೆಚ್ಚ ಓದಿ ಹೇಳುವುದು. ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಅಂಶಗಳು. ಸಭೆಯಲ್ಲಿ ಮಹಾತ್ಮ ಗಾಂಧಿ ನರೇಗಾಗೆ ಸಂಬಂಧಿಸಿದ ಚರ್ಚಿತವಾದ ವಿಷಯಗಳು ಮತ್ತು ತಾಲೂಕು ಪಂಚಾಯತ್ ರಾಜ್ಯ ಹಣಕಾಸು ಯೋಜನೆ 21-22ರಿಂದ 24-25ವರೆಗೆ ಹಾಗೂ 15ನೇ ಹಣಕಾಸು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಿರ್ವಹಿಸಿದ ಕಾಮಗಾರಿಗಾಗಿ ನರೇಗಾ ಯೋಜನೆಗೆ ಸಂಬಂಧಿಸಿದ ಈ ಕಾರ್ಯಕ್ರಮಕ್ಕಾಗಿ ಯೋಜನೆಯ ಎಲ್ಲರಿಗೂ ನಮಸ್ಕಾರ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾಭಿವೃದ್ಧಿ ಯೋಜನೆ ಮತ್ತು 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ನಡವಳಿಗಳು. ದಿನಾಂಕ 21-10-2024ರಂದು ಅಚಲ ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಬಾಲಚಂದ್ರ ಶೆಟ್ಟಿ ಅವರ ಸಮ್ಮುಖದಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭಾ ನೋಡಲ್ ಅಧಿಕಾರಿಗಳಾದ ತಾಲೂಕು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಅನುಕೂಲ ಇವರ ಅನುಪಸ್ಥಿತಿಯಲ್ಲಿ ಊರ ಹಿರಿಯ ಕೂಲಿಕಾರರಾದ ಶ್ರೀ ಕೃಷ್ಣ ಶೆಟ್ಟಿ ಇವರ ಅಧ್ಯಕ್ಷತೆಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯನ್ನು ನಡೆಸಲಾಯಿತು. ಆ ಸಭೆಯ ನಡವಳಿಕೆಗಳು ಈ ಕೆಳಗಿನಂತಿದೆ. ಸಭೆಯಲ್ಲಿ ಹಾಜರಿದ್ದ ಸರ್ವರು ನಾಡಗೀತೆ ಹಾಡುವುದರ ಮೂಲಕ ಸಭೆಯನ್ನು ಪ್ರಾರಂಭಿಸಲಾಯಿತು. ಮತ್ತು ಸಭೆಯಲ್ಲಿ ಹಾಜರಿದ್ದ ಸರ್ವರಿಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸ್ವಾಗತವನ್ನು ಕೋರುವುದರ ಮೂಲಕ ಸಭೆಯನ್ನು ಪ್ರಾರಂಭಿಸಲಾಯಿತು. ಪ್ರಥಮವಾಗಿ ಯೋಜನೆಯ ಪ್ರಾಸ್ತಾವಿಕ ಮಾತು. ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀಮತಿ ಗೀತಾ ಗಾಂವ್ಕರ್ ಅವರು ಮಾತನಾಡಿ, ಮಹಾತ್ಮ ಗಾಂಧಿ ನರೇಗಾ ಹಾಗೂ 15ನೇ ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಯೋಜನೆಯ ಮಾರ್ಗಸೂಚಿಗಳು ಹಾಗೂ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯ ಬಗ್ಗೆ ತಿಳಿಸಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ವೈಯಕ್ತಿಕ ಸಮುದಾಯ ಕಾಮಗಾರಿಗಳನ್ನು ಮಾಡಿಕೊಳ್ಳಲು ಅವಕಾಶವಿದೆ ಎಂದು ತಿಳಿಸಿದರು. ಕೇವಲ ವೈಯಕ್ತಿಕ ಕಾಮಗಾರಿಗಳನ್ನು ಮಾತ್ರ ಮಾಡಿಕೊಳ್ಳದೆ ಸಮುದಾಯದ ಕಾಮಗಾರಿಗಳನ್ನು ಹೆಚ್ಚಾಗಿ ತೆಗೆದುಕೊಳ್ಳಬೇಕೆಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳಪಡುವ ವೈಯಕ್ತಿಕ ಹಾಗೂ ಸಮುದಾಯ ಕಾಮಗಾರಿಗಳು 2023-24ನೇ ಸಾಲಿನಲ್ಲಿ ಸದುಪಯೋಗಪಡಿಸಿಕೊಂಡ ಮನ್ರೇಗಾ ಹಾಗೂ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ.
ಎಂದು ಸಭೆಯಲ್ಲಿ ತಿಳಿಸಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಸಾಮಾಜಿಕ ಪರಿಶೋಧನಾ ಅವಧಿ 2023-24 14-23ರಿಂದ 31-3-2024 ವೇಳೆಯಲ್ಲಿ ರಚನೆಯಾಗಿರುವ ಕಾಮಗಾರಿಗಳ ವಿವರ ಮತ್ತು ವೆಚ್ಚವಾಗಿರುವ ವಿವರವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ವಸ್ತು ಕೂಲಿ 31,68,996, ಸಾಮಗ್ರಿ ಮೊತ್ತ 22,45,300, ಒಟ್ಟು ಮೊತ್ತ 54,14,296. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಮತ್ತು ಇತರ ಇಲಾಖೆಗಳಿಂದ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರ ವೆಚ್ಚವನ್ನು ಸಭೆಯಲ್ಲಿ ಮಂಡಿಸಲಾಯಿತು. ನೆಕ್ಸ್ಟ್, ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಕಾಮಗಾರಿಗಳ ಪರಿಶೀಲನೆಯಲ್ಲಿ ಸ್ಥಳ ಪರಿಶೀಲನೆಯನ್ನು ಮತ್ತು ಅಕುಶಲ ಕೂಲಿ ಕಾರ್ಮಿಕರ ಮನೆ ಭೇಟಿ ಸಂದರ್ಭದಲ್ಲಿ ಕಂಡುಬಂದಂತಹ ಕೆಲವು ಅಂಶಗಳು. ಗ್ರಾಮ ಪಂಚಾಯತ್ ಕೆಲವೊಂದು ಕಾಮಗಾರಿಗಳಲ್ಲಿ ಚೆಕ್ ಮೆಜರ್ಮೆಂಟ್ ಆಗಿರುವುದಿಲ್ಲ, ಅನಂತರ ಅದನ್ನು ಚೆಕ್ ಮೆಜರ್ಮೆಂಟ್ ಮಾಡ್ತಾಯಿತ್ತು. ನೆಕ್ಸ್ಟ್, ಚೇತನ್ ಸುರೇಶ್ ರೇವಣ್ಕರ್ ಮನೆಯ ಪಕ್ಕದ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ NMR 4835 4837ರಲ್ಲಿ ಚೇತನ್ ಸುರೇಶ್ ರೇವಣ್ಕರ್ 182 ದಿನದ ಕೂಲಿ 57,512 ರು, ಸಾಮಗ್ರಿ 13,185 ರು ಪಾವತಿಯಾಗಿದ್ದು, ಕಾಮಗಾರಿ ಸ್ಥಳದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗೋಡೆ ಕುಸಿದಿದ್ದು ಮಳೆಗಾಲದ ಪ್ರವಾಹದಿಂದ ಗೋಡೆ ಕುಸಿದಿದ್ದು ಅದರದ್ದು ಎಸ್ಟಿಮೇಟಲ್ಲೇ 54 ಮೀಟರ್ ಇದ್ದು 72 ಮೀಟರ್ ಕಟ್ಟಿದ್ದು ಹೆಚ್ಚಳವಾಗಿ 15 ಮೀಟರ್ ಜಾಸ್ತಿ ಅಂತ ಕಟ್ಟಿದ್ದಾರೆ. ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ಬಿಡುಗಡೆ ಮಾಡಿಕೊಂಡವರ ಮತ್ತು ಕೂಲಿ ಪಡೆದವರ ಮಾಹಿತಿಯನ್ನು ಸಭೆಯಲ್ಲಿ ಮಂಡಿಸಲಾಯಿತು. ರಚನೆಯಾದ ಒಟ್ಟು ಮಾನವ ದಿನಗಳು 10,338. 49,29,261. ಕೆಲವೊಂದು ಸಾರ್ವಜನಿಕರಿಂದ ಬಂದಂತಹ ಕೆಲವೊಂದು ಅಹವಾಲುಗಳು. ಸಭೆಯಲ್ಲಿ ಉಪಸ್ಥಿತರಿದ್ದ ನೀರ್ಗುಂದರ್ ಅವರು ಮಾತನಾಡುತ್ತಾ, ಕಾಮಗಾರಿ ಸ್ಥಳದಲ್ಲಿ ನಾಮಫಲಕ ಕಡ್ಡಾಯವಾಗಿ ಇರಬೇಕು, ಅದರಲ್ಲಿ ಎಲ್ಲಿಂದ ಎಲ್ಲಿಯವರೆಗೆ ಎಷ್ಟು ಕಾಮಗಾರಿಯಾಗಿದ್ದು ಎಷ್ಟು ಹಣ ಖರ್ಚಾಗಿದೆ ಎಂದು ನಾಮಫಲಕದಲ್ಲಿ ಬರೆದಿರಬೇಕು ಎಂದು ಸಭೆಯಲ್ಲಿ ಚರ್ಚಿಸಿದರು. ಸಭೆಯಲ್ಲಿ ಉಪಸ್ಥಿತರಾದ ಭಾರತೀಯ ಶೆಟ್ಟಿಯವರು ಮಾತನಾಡುತ್ತಾ, ತಡೆಗೋಡೆ ಕಾಮಗಾರಿ ಸ್ವಲ್ಪ ಗೊತ್ತಿ ಹೋಗಿದ್ದು ಅದು ನಮ್ಮ ಜನತೆಗೆ ತುಂಬ ಉಪಯುಕ್ತವಾದ ಮುಂದಿನ ದಿನದಲ್ಲಿ ಅದನ್ನು ಸರಿಪಡಿಸುತ್ತೇವೆ ಎಂದು ಹೇಳಿದರು. ಮತ್ತು ಉದ್ಯೋಗ ಖಾತ್ರಿ ಯೋಜನೆ ಪಂಚಾಯತಿಗೆ ವರದಾನವಾಗಿದೆ, ಇದರ ಅನುಕೂಲವನ್ನು ಎಲ್ಲರೂ ಸಹ ಪಡೆದುಕೊಳ್ಳಬೇಕೆಂದು ಸಭೆಯಲ್ಲಿ ತಿಳಿಸಿದರು. ತಾಲೂಕು ಹಿಂದುಳಿದ ಕಲ್ಯಾಣ ಇಲಾಖೆ ಇವರ ಅನುಪಸ್ಥಿತಿಯಲ್ಲಿ ಹಿರಿಯ ಕೂಲಿಕಾರರಾದ ಶ್ರೀ ಕೃಷ್ಣ ಕನ್ಯಾಸಿದ್ದರವರು ಮಾತನಾಡುತ್ತಾ, ಇದು ಒಂದು ಉತ್ತಮವಾದ ಯೋಜನೆಯಾಗಿದೆ. ಈ ಯೋಜನೆಯ ಪ್ರಯೋಜನವನ್ನು ಪ್ರತಿಯೊಬ್ಬ ಕೂಲಿಕಾರರು, ಫಲಾನುಭವಿಗಳು ಮತ್ತು ಸಾರ್ವಜನಿಕರು ಹೆಚ್ಚು ಹೆಚ್ಚು ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಹಾಗೂ ಕಡತವನ್ನು ಸರಿಯಾಗಿ ನಿರ್ವಹಿಸಬೇಕು. ನರೇಗಾ ಮತ್ತು 15 ಹಣಕಾಸಿನ ಕಾಮಗಾರಿಗಳ ಸ್ಥಳದಲ್ಲಿ ಕಡ್ಡಾಯವಾಗಿ ನಾಮಫಲಕವನ್ನು ಅಳವಡಿಸಿಕೊಳ್ಳಬೇಕು ಎಂದು ಸಭೆಯಲ್ಲಿ ತಿಳಿಸಿದರು. ನಂತರ ವಂದನಾರ್ಪಣೆಯೊಂದಿಗೆ ಈ ಸಭೆಯನ್ನು ಮುಕ್ತಾಯಗೊಳಿಸಿದರು. ಇದೆ ಬೆನ್ನಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಪರಿಶೋಧನೆ ಅಂತ ಈ ಸಾಮಾಜಿಕ ಪರಿಶೋಧನೆ ಕೊಟ್ಟಿದೆ. ಆದರೆ ಇವತ್ತಿನ ಲೆಕ್ಕದಲ್ಲಿ ನಾವು ಮಾಡ್ತಾ ಇರೋದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮ ಪಂಚಾಯತ್ ಮತ್ತು 15ನೇ ಹಣಕಾಸು ಯೋಜನೆ ಗ್ರಾಮ ಪಂಚಾಯತ್ ಮತ್ತು ರಾಜ್ಯ ಹಣಕಾಸು ತಾಲೂಕ್ ಪಂಚಾಯತ್ ರಾಜ್ಯ ಹಣಕಾಸು
ಹಣಕಾಸು ತಾಲೂಕು ಪಂಚಾಯತ್ನ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಎಲ್ಲ ಇತರೆ ಯೋಜನೆಗಳನ್ನು ಸಹಿತ ಈ ಸಾಮಾಜಿಕ ಪರಿಶೋಧನೆಗೆ ಅಳವಡಿಸಿರೋದ್ರಿಂದ ನಮಗೆ ಬಂದ ಆದೇಶದ ಪ್ರಕಾರ ನಾವು ಯಾವುದೇ ಒಂದು ಯೋಜನೆಯ ಸಾಮಾಜಿಕ ಪರಿಶೋಧನೆಯನ್ನ ಮಾಡಿದ್ರು ಸಹಿತ ಅದನ್ನು ಆಯಾಯ ಪಂಚಾಯತ್ನ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಸಾರ್ವಜನಿಕರಿಗಾಗಿ ಇಡಬೇಕು ಅಂತ ಇದೆ. ಅಂದ್ರೆ ಇದೇನಿದೆ ಅಂದ್ರೆ ಪಾರದರ್ಶಕತೆಯಿಂದ ಎಲ್ಲಾ ಯೋಜನೆಗಳು ನಡಿಬೇಕು, ಎಲ್ಲಾ ಜನರಿಗೂ ಗೊತ್ತಾಗಬೇಕು ಯಾವ್ಯಾವ ಕೆಲಸ ಆಗಿದೆ ಏನಾಗಿದೆ. ಅಥವಾ ನಾವೇನ್ ಮಾಡ್ತೇವೆ ಕೇಳಿದ್ರೆ ಕೇವಲ 3-4 ದಿನದಲ್ಲಿ ಬಂದು ಸಾಮಾಜಿಕ ಪರಿಶೋಧನೆ ಮಾಡ್ತೇವೆ, ಸಾಕಷ್ಟು ಕಾಮಗಾರಿಗಳನ್ನು ಪರಿಶೀಲನೆ ಮಾಡ್ತೇವೆ, ಕಡತಗಳನ್ನು ಪರಿಶೀಲನೆ ಮಾಡ್ತೇವೆ. ಆದ್ರೆ ವಾಸ್ತವವಾಗಿ ಇಲ್ಲಿ ಇರುವಂತಹ ಜನರಿಗೆ ಅಲ್ಲಿ ಯಾವ ಕೆಲಸ ಆಗಿದೆ ಕೇಳಿದ್ರೆ ತಾಲೂಕ್ ಪಂಚಾಯತ್ ಕೊಟ್ಟಿದ್ದಾರೆ, ಆಮೇಲೆ ಫಾರೆಸ್ಟ್ ಕೊಟ್ಟಿದ್ದಾರೆ, ಸಿರಿಕಲ್ಚರ್ ಮಾತ್ರ ಇನ್ನೂ ಕೊಡ್ಲಿಲ್ಲ. ಅದನ್ನು ಸಹಿತ ಹಾಗೆ ಇರ್ತೇವೆ. ಅದು ರಿಕವರಿ ಬರ್ತದೆ ಆ ಅಮೌಂಟ್. ಸಾಮಾನ್ಯವಾಗಿ ಈಗಾಗಲೇ ಸ್ಟೇಟ್ ಅಲ್ಲಿ ಸೋಷಿಯಲ್ ಆಡಿಟ್ ಬಗ್ಗೆ ಸಾಕಷ್ಟು ತಾವೆಲ್ಲ ಕೇಳಿರ್ಬೋದು, ಎಷ್ಟೊಂದು ಫಿಕ್ಸ್ ಆಗಿದೆ ಅದ್ರ ಬಗ್ಗೆ ಅಂತ. ಮತ್ತು ಜೊತೆಗೆ ಈ ಒಂದು ಸಭೆಗೆ ಸಾರ್ವಜನಿಕರು ಕಡ್ಡಾಯವಾಗಿ ಬರಬೇಕು. ಸಾರ್ವಜನಿಕರು ಅಂದ್ರೆ ಇದು ಕೂಲಿಕಾರರು ಇರ್ಬೋದು, ಫಲಾನುಭವಿಗಳಿರ್ಬೋದು, ಸ್ವಸಹಾಯ ಸಂಘದವರಿರ್ಬೋದು. ಈಗ ಏನಂದ್ರೆ ತಮಗೆಲ್ಲ ಗೊತ್ತಿರುವಂತೆ ಸ್ವಸಹಾಯ ಸಂಘದವರಿಗೂ ಸಾಮಾಜಿಕ ಪರಿಶೋಧನೆಗೂ ಅವಿನಾಭಾವ ಸಂಬಂಧ ಇದೆ. ಪ್ರತಿ ಸಲ ಬಂದಾಗ ನಾನು ಇದನ್ನು ಹೇಳ್ತೇನೆ. ಆದ್ರೆ ಯಾರು ಇಲ್ಲಿ ಸಾಮಾನ್ಯವಾಗಿ ಸ್ವಸಹಾಯ ಸಂಘದವ್ರು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅದ್ರೊಳಗೂ ಈ ಸಲ ಅವ್ರದೊಂದು ಫೈಲ್ ಇದೆ. ಆ ಫೈಲ್ ಇದ್ದು ಸಹಿತ ಅವ್ರು ಈ ಸೋಷಿಯಲ್ ಆಡಿಟ್ ಭಾಗವಹಿಸ್ತಾ ಇಲ್ಲ ಅಂತ ನಂಗೆ ಅನಿಸ್ತಾ ಇದೆ. ಯಾಕೆ ಕೇಳಿದ್ರೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ಮಾಡಬೇಕಾದ್ರೆ ಈ ಹಿಂದೆ 2000 ನರೇಗಾ ಯೋಜನೆ ಮುಟ್ಕೊಂಡಾಗ 2008-2009ರಿಂದ ಸಾಮಾಜಿಕ ಪರಿಶೋಧನೆ ಸಹಿತ ಹುಟ್ಕೊಂಡಿದೆ. ಅವಾಗ ಏನ್ ಮಾಡ್ತಿದ್ವಿ ನಾವು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಸಭೆಗೆ ಆ ಪಂಚಾಯತ್ ಅಲ್ಲಿ ಒಂದೊಂದು ಏನಂದ್ರೆ ಒಂದೊಂದು ಸಮಿತಿಯನ್ನ ಮಾಡಿದ್ರು. ಅವ್ರ ಮುಖಾಂತರ ನಾವು ಆ ಸಹಾಯಕನ ಮಾಡ್ತಾ ಇದ್ವಿ. ಆದ್ರೆ ಅವಾಗ ಯಾರು ಅಲ್ಲಿ ಭಾಗವಹಿಸ್ತಾ ಇರ್ಲಿಲ್ಲ. ಯಾಕೆ ಕೇಳಿದ್ರೆ ಅವ್ರಿಗೆ ಯಾವುದೇ ಗೌರವಧನವನ್ನಾಗಲಿ ಏನು ಕೊಡ್ತಾ ಇರ್ಲಿಲ್ಲ. ಹಾಗಾಗಿ ಯಾರು ಭಾಗವಹಿಸ್ತಾ ಇರ್ಲಿಲ್ಲ. ಆ ನಂತರ ಏನಾಗಿತ್ತು ಕೇಳಿದ್ರೆ 2013-14ರಿಂದ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಬಂತು. ಆವಾಗ ತಾಲೂಕು ಮಟ್ಟದಲ್ಲಿ ಅವ್ರು ಆಯ್ಕೆ ಮಾಡ್ಕೊಟ್ಟವ್ರ ನಾವು ಅವ್ರ ಮುಖಾಂತರ ಸಾಮಾಜಿಕ ಪರಿಶೋಧನೆಯನ್ನ ಮಾಡ್ತಾ ಇದ್ವಿ. ತದನಂತರ ಏನಾಯ್ತು ಕೇಳಿದ್ರೆ ಅಲ್ಲಿ ಸ್ವಸಹಾಯ ಸಂಘಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು ಅಂತ ಹೇಳಿ ಕಡ್ಡಾಯವಾಗಿ ಸ್ವಸಹಾಯ ಸಂಘದಿಂದ ಆಯ್ಕೆಯನ್ನ ಮಾಡ್ಕೊಂಡಿದ್ವಿ. ಪ್ರತಿ ವರ್ಷವೂ ನಾವು ಪ್ರತಿ ಒಂದು ಪಂಚಾಯತ್ನಿಂದ 2 ಜನರನ್ನ ಆಯ್ಕೆ ಮಾಡಿಕೊಂಡು ಒಟ್ಟು ನಮ್ಮ 21 ಪಂಚಾಯತ್ನಲ್ಲಿ 42 ವಿಆರ್ಪಿಗಳನ್ನ ಕರೆಸಿ ತರಬೇತಿಯನ್ನ ನೀಡ್ತಾ ಇದ್ವಿ. ಅದಕ್ಕೂ ಸಹಿತ ಸಾಕಷ್ಟು ಜನ ಬರ್ತಾ ಇರ್ಲಿಲ್ಲ. ಬಂದವರಲ್ಲಿ ಆಯ್ಕೆ ಮಾಡಿಕೊಂಡು ನಾವು ಅವರನ್ನ ನಮ್ಮ ಸಾಮಾಜಿಕ ಪರಿಶೋಧನೆಗೆ ಅಳವಡಿಸ್ಕೊಳ್ತಾ ಇದ್ವಿ. ಮತ್ತು ಜೊತೆಗೆ ನಮ್ಗೆ ಏನಿದೆ ಅಂದ್ರೆ ಕಡ್ಡಾಯವಾಗಿ ಸಾಮಾಜಿಕ ಪರಿಶೋಧನೆಗೆ ಸ್ವಸಹಾಯ ಸಂಘದವರು ಹಾಜರಿರ್ಬೇಕು ಅಂತ. ಯಾಕೆ ಕೇಳಿದ್ರೆ ಇಲ್ಲಿ ಸ್ವಸಹಾಯ ಸಂಘದವರು ವೈಯಕ್ತಿಕವಾಗಿರ್ಬೋದು, ಸಾರ್ವಜನಿಕವಾಗಿರ್ಬೋದು ಉದ್ಯೋಗ ಖಾತ್ರಿ ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೆಲವರು ಜನ ಕೇಳ್ಬೋದು ನಮ್ಗದ್ರ ಅವಶ್ಯಕತೆ ಇಲ್ಲ ಅಂದ್ರೆ ಯಾಕೆ ಹೇಳ್ತೀರಾ ಅಂತ. ಅದ್ರೊಳಗೆ 100ರಲ್ಲಿ 10 ಜನರಿಗಾದ್ರೂ ಅದ್ರ ಅವಶ್ಯಕತೆ ಇದೆ. ಎಷ್ಟೋ ಜನ ಕೂಲಿಕಾರರು ನಮ್ಮ ನರೇಗಾದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಗೆಲ್ಲ ಗೊತ್ತಿರ್ಬೇಕು 19ರಲ್ಲಿ ಕೊರೋನಾ ಬಂದಾಗ ಯಾವುದೇ ಕೆಲಸ ನಡೀತಾ ಇರಲಿಲ್ಲ, ದೇವಸ್ಥಾನಗಳು ಮುಚ್ಚಿದ್ವು, ಎಲ್ಲ ಇದ್ವು. ಆದ್ರೆ ನಮ್ಮ ನರೇಗಾ ಕೆಲಸ ಮಾತ್ರ ನಡೀತಾನೆ ಇತ್ತು. ನಮ್ಗೆಲ್ಲ ಗೊತ್ತಿರ್ಬೇಕು ಎಷ್ಟೋ ಹೊರಗಡೆಯಿಂದ ಬಂದಂತ ಈ ಒಂದು ಪಂಚಾಯತ್ ನಮ್ಮ ಪಂಚಾಯತ್ಗೆ ಸಂಬಂಧಪಟ್ಟಂತವರು ಹೊರಗಡೆಯಿಂದ ಬಂದವರು ಉದ್ಯೋಗ ಚೀಟಿಯನ್ನ ಮಾಡಿಸಿ ಆ ವೇಳೆ ಕೊರೋನಾ ಟೈಮ್ ಸಹಿತ ನರೇಗಾ ಕೆಲಸಗಳನ್ನ 100 ಡೇಸ್ ಮಾಡಿದ್ದಾರೆ. ನಮ್ಮ ತಾಲೂಕಲ್ಲಿ ಹಟ್ಟಿಕೇರಿ ಪಂಚಾಯತ್ ಮತ್ತೆ ಅವ್ರು ಮಾಡ್ಕೊಂಡು ಪುನಃ ಮತ್ತೆ ತಮಗೆ ಬೇಕಾಗಿತ್ತು ಇನ್ನು ಮ್ಯಾಂಡೇಟ್ ಅಂತ ಅವ್ರು ಕೇಳ್ತಾ ಕೂಲಿ ಕೇಳ್ತಾ ಬಂದಿದ್ದಾರೆ ಅಂತ ಒಂದು ಪರಿಸ್ಥಿತಿ ಇದೆ. ಅಂದ್ರೆ ಈ ಒಂದು ಉದ್ಯೋಗಾತಿ ಯೋಜನೆ ಉಟ್ಕೊಂಡದ್ದು ಕೂಲಿಕಾರರಿಗೆ ಕಡ್ಡಾಯವಾಗಿ ಒಂದು ವರ್ಷಕ್ಕೆ 100 ಕೊಡ್ಬೇಕು ಅಂತ. ಪ್ರತಿದಿನ ನೀವು ಕೆಲ್ಸಕ್ಕೆ ಬರ್ಬೇಕಂತಿಲ್ಲ. ನಿಮ್ಮ ಕೆಲಸಗಳನ್ನ ಉಳಿದ ದಿನಗಳಲ್ಲಿ ಮಾಡ್ಕೊಂಡು ನೀವು ಯಾವಾಗ ಖಾಲಿ ಇರ್ತೀರೋ ಆ ಟೈಮಿಗೆ ಉದ್ಯೋಗಾತಿ ಕೆಲ್ಸಕ್ಕೆ ಬರ್ಬೇಕು, ಉದ್ಯೋಗಾತಿ ಕೆಲಸ ಮಾಡಿ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಇದೆ. ಇನ್ನು ಸ್ವಸಹಾಯ ಸಂಘಗಳು ಏನ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ತಮ್ಗೆಲ್ಲ ಗೊತ್ತಿರ್ಬೇಕು ಕಡ್ಡಾಯವಾಗಿ ಗುಂಪುಗಳಲ್ಲಿ ಅಂದ್ರೆ ಉದ್ಯೋಗಾತಿ ಕೆಲಸಗಳನ್ನ ಮಾಡ್ಬೇಕಾದ್ರೆ ಗುಂಪಿನ ಬರಬೇಕು. ಉದಾಹರಣೆಗೆ ಸ್ವಸಹಾಯ ಸಂಘದವ್ರು ಖಾಲಿ ಇದ್ದಾರೆ ಯಾರು ಇರ್ತಾರಲ್ಲ, ಈಗಾಗಲೇ ಎಷ್ಟೋ ಜನ ಹಪ್ಪಳ, ಸಂಡಿಗೆ, ತಿಂಡಿ ಅದನ್ನೆಲ್ಲ ಮಾಡ್ತಾರೆ. ಅದ್ರ ಹೊರತಾಗಿ ಕೂಲಿ ಕೆಲಸಗಳನ್ನ ಮಾಡಿಕೊಂಡು ಈ ಒಂದು ಇದನ್ನ ಅಂದ್ರೆ ಈ ಸಾಮಾಜಿಕ ಪರಿಶೋಧನೆ ಭಾಗವಹಿಸಿ ನಿಮ್ಮ ಗುಂಪುಗಳಲ್ಲಿ ಅರ್ಜಿಗಳನ್ನ ಗ್ರಾಮ ಪಂಚಾಯತ್ ಕೊಟ್ಟು ಅದರ ಮುಖಾಂತರ ನೀವು ಕೆಲಸಗಳನ್ನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇಲ್ಲಿ ಇನ್ನೊಂದೇನಿದೆ ಕೇಳಿದ್ರೆ ವೈಯಕ್ತಿಕ ಕೆಲಸಗಳನ್ನ ಸಾಕಷ್ಟು ಮಾಡ್ಕೊಳ್ತಿರ್ತಾರೆ. ಏನ್ ಭಾವನೆ ಇದೆ ಅಂದ್ರೆ ಇವ್ರ ಸಂಘದಲ್ಲಿ ಜನ ಇದು ಸಭೆಯಲ್ಲಿ ಜನ ಆಗುದಿಲ್ಲ, ಅದಕ್ಕಾಗಿ ನಮ್ಮನ್ನು ಕರೀತಾರೆ ಅವರು ಅನ್ನೋ ಭಾವನೆ ಇದೆ. ದಯಮಾಡಿ
ಈ ಒಂದು ಸೊಸೈಟಿಗೆ ಸಾಮಾಜಿಕ ಪರಿಶೋಧನಾ ಸಭೆಗೆ ಮಾತ್ರ ಯಾವುದೇ ಜನರ ಸಲುವಾಗಿ ನಿಮ್ಮನ್ನು ಕರಿತಾ ಇಲ್ಲ. ನಿಮಗೂ ಇದ್ರ ಅವಶ್ಯಕತೆ ಇದೆ, ಇದ್ರ ಬಗ್ಗೆ ನಿಮಗೂ ಮಾಹಿತಿ ಇರಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸಾಮಾಜಿಕ ಪರಿಶೋಧನೆ ಸ್ವಸಹಾಯ ಸಂಘಗಳನ್ನ ಕರಿತಾ ಇದ್ದಾರೆ. ಇನ್ನೊಂದಂದ್ರೆ ಈ ಒಂದು ಅವಧಿಯಲ್ಲಿ ನಾವೇನ್ ಮಾಡ್ತಾ ಇದ್ವಿ, ಹಿಂದೆ ನರೇಗಾ 1 ಮಾಡ್ತಾ ಇದ್ವಿ, ನಂತರ 15ನೇ ಹಣಕಾಸು ಬಂತು. ತಮ್ಗೆಲ್ಲ ಗೊತ್ತಿರುವಂತೆ ಇಲ್ಲಿ ಶೌಚಾಲಯ ಆಡಿಟ್ ಮಾಡಿದ್ದೇವೆ, ಆನಂತರ ಇದು ಎಂತದ್ದು ಸಂಧ್ಯಾ ಸುರಕ್ಷಾ ಆಡಿಟ್ ಅನ್ನು ಮಾಡಿದ್ದೇವೆ. ಕೆಲವಷ್ಟು ಪ್ರತಿಯೊಂದು ಆಡಿಟ್ ಅನ್ನ ಮಾಡ್ತಾ ಇದ್ದೇವೆ. ಇದ್ರ ಜೊತೆಗೆ ಈ ಸಲ ತಾಲೂಕ್ ಪಂಚಾಯತ್ದ 15ನೇ ಹಣಕಾಸು, ತಾಲೂಕ್ ಪಂಚಾಯತ್ ಅಲ್ಲಿ ಏನು ಕೆಲಸ ಆಗಿದೆಯಲ್ಲ ಅದರ 15ನೇ ಹಣಕಾಸು ಮತ್ತು ರಾಜ್ಯ ಹಣಕಾಸು, ಕೋಟಿ ಅನುದಾನ ಅಂತ ಹೇಳ್ತಾರೆ, ರಾಜ್ಯ ಹಣಕಾಸು ಸಂಬಂಧಪಟ್ಟಂತಹ ಕಾಮಗಾರಿಗಳನ್ನು ನಾವು ಈಗಾಗಲೇ ನಮಗೆ ಹಿಂದೆ ಒಂದು ಮೇ 1ರಿಂದ ಮೇ 30ರವರೆಗೆ ತಾಲೂಕು ಪಂಚಾಯತ್ನಲ್ಲಿ ಇದ್ರ ಕರ್ತಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಮತ್ತು ಕಾಮಗಾರಿಗಳನ್ನು ತೋರಿಸಬೇಕು ಅಂತ ಹೇಳಿದ್ರು. ಅಲ್ಲಿ ಸ್ವಲ್ಪ ಕಾಮಗಾರಿಗಳನ್ನು ತೋರಿಸಿದ್ರು, ಇದನ್ನ ತೋರಿಸಲಿಲ್ಲ. ನಾವೇನ್ ಮಾಡ್ತಾ ಇದ್ದೇವೆ ಕೇಳಿದ್ರೆ ಪ್ರತಿಯೊಂದು ಪಂಚಾಯತ್ಗೆ ಬಂದಾಗ ಅವ್ರ ಮುಖಾಂತರ ಸಾಹೇಬರ ಆದೇಶದ ಮೇಲೆ ಅವ್ರ ಮುಖಾಂತರ ನಾವು ಆ ಕಾಮಗಾರಿಗಳನ್ನ ನೋಡ್ತಾ ಇದ್ದು ಅವ್ರ ಮುಖಾಂತರವಾಗಿ ವರದಿಯನ್ನು ತಯಾರಿಸ್ತೇವೆ ಮತ್ತು ಸಾರ್ವಜನಿಕರಿಗಾಗಿ ಯಾವ್ಯಾವ ಕೆಲಸ ಆಗಿದೆ, ಎಷ್ಟು ಖರ್ಚಾಗಿದೆ ಅನ್ನೋದನ್ನು ಸಹಿತ ನಾವಿಲ್ಲಿ ಓದಿರ್ತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಈಗ 15ನೇ ಹಣಕಾಸು ಯೋಜನೆ ಜನತಾ ಶಾಲೆಯಲ್ಲಿ 2 ಶೌಚಾಲಯ ರಿಪೇರಿ ಅಂತ ಬಂದಿದೆ. 15ನೇ ಹಣಕಾಸು ಯೋಜನೆ 1 ಕೋಟಿ ಅನುದಾನ, 15ನೇ ಹಣಕಾಸು ಮಧುರೈ ಯಾವ್ದು ಜನತಾ ಶೌಚಾಲಯ ಯಾವ್ದು ಅಂತ ಹೇಳಿದಾಗ ನಾವು ನಮ್ಗೆ ಎಲ್ಲ ಏನಿದೆ ಜನತಾ ಶಾಲೆಯಲ್ಲಿ ಇದೆ ಅಲ್ವಾ, ಇದೆ. ಅಲ್ಲಿ ಶೌಚಾಲಯ ರಿಪೇರಿ ಯಾವ್ದು ಅಂತ ಹೇಳ್ತಾರೆ ವಾಸ್ತವವಾಗಿ ಅಲ್ವಾ. 1ಕ್ಕೆ 1 ಲಕ್ಷ ಇದೆ. ಹೆಸರು ಓದಿರ ಅವತ್ತು ಯಾವ್ದು ಜನತಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳು ಓದುತ್ತಿರುವ ಹಿರಿಯ ಪ್ರಾಥಮಿಕ ಶಾಲೆಯ ಹೆಣ್ಣು ಮಕ್ಕಳ ಶೌಚಾಲಯ ವ್ಯವಸ್ಥೆ 75,210. 1 ಲಕ್ಷ ಏನಿದೆ, 2 ವರ್ಕ್ ಇದೆ ಸರ್. ಅದು ಯಾವ್ದಂತ ಗೊತ್ತಾಗಿಲ್ಲ. ನಾವು ಹೋಗಿ ಬಸ್ ಸ್ಟಾಪ್ ಹೋದಾಗ ಸರ್ ಇಲ್ಲಿ ನಮಗೆ ಯಾವ್ದು ಶೌಚಾಲಯ ದುರಸ್ತಿ ಆದದ್ದು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದು ವರ್ಕ್ ಇದೆ ಅಲ್ಲ 21, 22 ಅಲ್ಲ 21, 22 ಇಲ್ಲಿ ನಮ್ದು ಪಂಚಾಯತ್ ಸಂಬಂಧ ಇಲ್ಲ. ಅದೊಂದು ಯಾವ್ದೊಂದು ಅಪೂರ್ಣ ಹಾಕೊಂಡಿದೆ ಅದೇ ಅಪೂರ್ಣ ಅಂದ್ರೆ ಈಗ ನಾವು ದುಡ್ಡು ಹಾಕಿದ್ವಿ ಅಲ್ಲ ಅಲ್ಲಿ ಈಗ 2 ಇದೆಯಲ್ಲ ಅಲ್ಲಲ್ಲ. ಒಂದು ಏನ್ ಮಾಡಿದ್ರೆ ಹೆರಗ್ ಬದಿಗೆ ಗಿಲಾಯಿ ಮಾಡಿದ್ರೆ ಒಳಗದು ಗಿಲಾಯಿ ಇದಿಲ್ಲ, ಹಾಗೆ ಬಿಲ್ ಆಗಿದೆ. ಈಗ ಅದು ಆಫೀಸರ್ ಮಾಡ್ತಾರೆ ಫೋಟೋ ಇದೆ ಸರ್ ಮಾತ್ರ ಅಂತ ಹೇಳಿ ಇದು ಶಾಲೆದು ಅವ್ರಿಗೆ ಗೊತ್ತಿಲ್ಲ, ಸರ್ಗೆ ಗೊತ್ತಿಲ್ಲ. ಭಾಸ್ಕರ್ ಸರ್ ಈಗ ಅವ್ರ DDP ಮುಂದೆ ಆಯ್ತಾರೆ. ಶಿಕ್ಷಕರಿಗೆ ಗೊತ್ತಿಲ್ಲ. ಅವಾಗ ಯಾರು ಮಾಡ್ತಾರೆ ಮಾಹಿತಿ 20-21 ಇವ್ರು ಭಾಸ್ಕರ್ ಒಂದು ಲಕ್ಷದ್ದು ಒಂದು ಭಾಸ್ಕರ್ ಅವರು ಹೇಳಿ ಬರೋದಕ್ಕಿಂತ ಮೊದಲೇ ಪಂಚಾಯತ್ ಅಲ್ಲ, ಅದು ತಾಲೂಕು ಪಂಚಾಯತ್. ಆನಂತರ ಮತ್ತೆ ಇನ್ನೊಂದು ಯಾವ್ಯಾವ ನಿಮ್ಮ ಪಂಚಾಯತ್ದಲ್ಲಿ ಹಂತದಲ್ಲಿ ಮತ್ತು 15ನೇ ಹಣಕಾಸು ತಾಲೂಕು ಪಂಚಾಯತ್ ಅಂತ ಯಾವ್ಯಾವ ವರ್ಕ್ ಆಗಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ನೀವು ಭಾಳ ಸ್ಟ್ರಿಕ್ಟ್ ಆಗಿ ನಡೀತಾ ಇದೆ. ಸೋಷಿಯಲ್ ಐಟಮ್ಸ್ ಕಮ್ಮಿ ಅವ್ರಿಗೆ ಗೊತ್ತಿದೇನೋ ದಯಮಾಡಿ ನೀವು ಅತಿ ಮುಖ್ಯ ನಮಗೆ, ಅಂದ್ರೆ ಸಾರ್ವಜನಿಕರು ಅತಿ ಮುಖ್ಯ ನಮ್ಗೆ. ಯಾವುದೇ ಪಂಚಾಯತ್ ಮೆಂಬರ್ ಇರ್ಬೋದು, ಇವ್ರು ಇರ್ಬೋದು, ಅವ್ರಿಗಿಂತ ಯಾರು ಸಾರ್ವಜನಿಕರು ಇದ್ದೀರಾ ಹೇಳಿದ್ರು ಅವ್ರ ಮುಖಾಂತರ ನಾವು ಮಾಹಿತಿಯನ್ನು ತಗೊಳ್ತೇವೆ. ಅದಕ್ಕಾಗಿ ನಾವು ಸಭೆಯಲ್ಲಿ ಅದನ್ನು ಇಡ್ತಾ ಇದ್ದೇವೆ. ಆಮೇಲೆ ಇದ್ರ ಜೊತೆಗೆ ರಾಜ್ಯ ಹಣಕಾಸು ಯೋಜನೆ ಅದಕ್ಕೆ ಸಂಬಂಧಪಟ್ಟಂತ ವರ್ಗನ್ನು ನಾವು ಬಂದಿದ್ದ ಸಾಮಾನ್ಯ 80% ನೋಡಿದೇವಲ್ವೇ ರಾಜ್ಯ ಹಣಕಾಸು ಮತ್ತು ನಿಮ್ಮ ಪಂಚಾಯತ್ನಲ್ಲಿ ನಮ್ಗೆ ಯಾರು ತೋರಿಸಿದ್ರೆ ಇನ್ನೊಂದು ಪಂಚಾಯತ್ ಅವರೇ ತೋರಿಸಿದ್ದಾರೆ, ಕೋಆಪರೇಟ್ ಮಾಡಿದ್ದಾರೆ. ಕರ್ತವ್ಯ ಅಲ್ಲ, ಆದ್ರೂ ಸಹ ನಾವು ಹೇಳಿದ್ದೇವೆ ಅನ್ನೋ ಒಂದು ಉದ್ದೇಶಕ್ಕಾಗಿ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಂದು ವರ್ಕನ್ನು ನಮ್ಗೆ ತೋರಿಸಿದ್ದಾರೆ. ನಾವು ಮತ್ತೆ ಹೋಗಿ ವಿಚಾರವನ್ನ ಮಾಡಿದ್ವಿ ಬೇರೆಯವರು, ಅಂದ್ರೆ ಅವರು ಪಂಚಾಯತ್ ಅವ್ರು ತೋರಿಸಿದ್ದಾರೆ, ಅವ್ರ ಮುಖಾಂತರ ನಾವು ವರದಿ ಮಾಡಿದ್ದೇವೆ ಅಂತ ನಾವಿಲ್ಲ. ಶಾಲೆ ಶಿಕ್ಷಕರನ್ನು ಸಹಿತ ಕರ್ಕೊಂಡು ಹೇಳ್ತೀವಿ. ಮತ್ತು ಇತರೆ ಉಳಿದ ಕಾಮಗಾರಿಗಳನ್ನು ಸಹಿತ ನೋಡಿದ್ದೇವೆ. ಯಾವ್ಯಾವ ವರ್ಕ್ ಇದೆ, ಎಷ್ಟು ಖರ್ಚಾಗಿದೆ ಅಂತ ಆಮೇಲೆ ಹೇಳ್ತಾರೆ ಅವರು. ಇನ್ನು ನಮ್ಮ ಇನ್ನೊಂದೇನಿದೆ, ಈ
ಇನ್ನು 2 ಫೈಲ್ ತಾಲೂಕು ಪಂಚಾಯತ್, ಒಂದು ಇಕೋ ಪಾರ್ಕು, ಇನ್ನೊಂದು NRLM ಗಿಡ ನೆಡುವುದು ನರ್ಸರಿ, NRLM ನರ್ಸರಿ ಅಧ್ಯಕ್ಷ ಬಹಳ ಶ್ರಮ ಪಟ್ಟಿದ್ರಿ ಅನ್ನೋ ಸುದ್ದಿ ಎಲ್ಲ ಕೇಳಿದ್ದೆ ನಾನು. ಶ್ರಮ ಪಟ್ಟಿ ಎಲ್ಲ ಗಿಡ ನೆಟ್ಟಿ ಎಲ್ಲ ದೊಡ್ಡ ಪ್ರಚಾರ ವಿಚಾರ ಎಲ್ಲ ಆಯ್ತು. ಅದು ದುಡ್ಡೇ ಸರಿ ಅಲ್ಲ ದುಡ್ಡಾಗ್ಲಿಲ್ಲ ಅನ್ನೋಕ್ಕಿಂತ ಮೊದಲೇ ನಾನೇ ನೋಡಿದ್ದೇನೆ, ಬೇರೆ ಒಂದು ಬಂದಾಗ ಪೂರ್ತಿ ದನ ತಿಂದು ಹಾಳಾಗಿದೆ, ಪ್ರಯೋಜನ ಆಗ್ಲಿಲ್ಲ ನಿಜವಾಗ್ಲೂ. ಅದಂತ ಅಲ್ಲೇ 4,000 ಗಿಡ ಇತ್ತು, ಅದರದ್ದು ದುಡ್ಡಲ್ಲ ಖರ್ಚು ಮಾಡಿದಷ್ಟು ಬರಲಿಲ್ಲ. 2 ಜನಕ್ಕೆ ನಾನು ಕೈ ಕೊಟ್ಬಿಟ್ಟಿದ್ದೆ, ನಾನು ಅದೆಲ್ಲ ಮಣ್ಣು ತುಂಬ್ದದೆಲ್ಲ ಕೈ ಕೊಟ್ಬಿಟ್ಟಿದ್ದೆ. 4,000 ಗಿಡ ಇತ್ತು. ಮತ್ತೆ ಅದು NRLM ವಹಿಸಿದ್ರು ಅದನ್ನು. NRLM ವಹಿಸರು ಅವ್ರು ಯಾರು ಜವಾಬ್ದಾರಿ ಇದ್ದಾರೆ ಒಂದು 2 ಜನ. ಅದಕ್ಕಾಗಿ ಇವತ್ತು ಕರ್ಸಿದ್ದೆ ನಾನು ಇವತ್ತು ಯಾಕೆ ಕೇಳಿದೆ, ಅಡಿಕೆ ಗಿಡ ಮಾಡೋದು 4,000 ತಾಲೂಕ್ ಪಂಚಾಯತ್ ಅಲ್ಲಿ ಹೇಳಿದ್ರು ಏನಂದ್ರೆ ಅವ್ರಿಗೆ ವಹಿಸಿದ್ದೇವೆ ನಾವು ಅಂತ. ಅದು ಪಾಟ್ಲಿ ತಂದದ್ದು, ಹೊಟ್ಟೆ ಹಾಕೋದು, ಮಣ್ಣು ಹಾಕೋದು, 16,000 ರೂಪಾಯಿ ಬರೀ ಬಟ್ಟೆ ಹಾಕ ಕುಟುಂಬಕ್ಕೆ ಮರ ಬಿಡ ಇದಾಯ್ತು. ಕಡೆಗೆ ಅದು ಮುಂದುವರ್ಸ್ಲಿಕ್ಕೆ ಕೊಡ್ಲಿಲ್ಲ, ಇಲ್ಲಿ ಸಮಸ್ಯೆ ಆದದಲ್ಲಿ ಕಡೆ ಮುಂದುವರ್ಸೋದಾದ್ರೆ ನಾವು ಮಾಡ್ತೇವೆ, ಅದು ಕಡೆಗೆ ದುಡ್ಡು ಬರುವುದಿಲ್ಲ ಅಂತಂದ್ರೆ ನಾವು ಬಿಟ್ಬಿಟ್ಟೆ. ಆ ಗಿಡ ಎಲ್ಲ ದನ ತಿಂದು ಈಗ ದಾನಕ್ಕೂ ಕೊಟ್ಟಾಗ್ಬಿಟ್ಟೆ, ದಾನ ಕೊಟ್ಟಾಗಿರುವಾಗ ಗಿಡ ಎಲ್ಲ ದಾನ ಕೊಡ್ಬಿಟ್ಟೆ, ಇದನ್ನ ತಗೋಗ್ಬಿಡಿ ಅಂತ. ಯಾಕಂದ್ರೆ ಹಿಂದೂ ಲಾಸ್ ಅಲ್ಲ, ಮತ್ತೆ ದನ ತಿನ್ಕೊಂಡು ಸಾಯ್ತಿದೆ ಅಂತ ಆದಾಗ ದಾನ ಕೊಟ್ಬಿಟ್ಟೆ 4,000 ಗಿಡ. ಇನ್ನೊಂದು ಇಕೋ ಪಾರ್ಕಿಂದು ಫೈಲ್ ಬಂದಿದೆ. 3 ಸಲ ಬಂದಿತ್ತು, ಕೊಡಲಿಲ್ಲ ಆಗಿದ್ರು ನಾವು ಅದನ್ನು ಆಕ್ಷೇಪಣೆ ಬಿಟ್ಟಿದ್ವಿ. ಈ ಸಲ ಅದನ್ನು ಕೊಟ್ಟಿದ್ದಾರೆ. ಆದರೂ ಸಹಿತ ಇನ್ನೊಂದು ಯುಗನೇರಳೆ ಒಂದು ವರ್ಕ್ ಆಗಿದೆ ರೇಷ್ಮೆ ಇಲಾಖೆಯಿಂದ, ಆ ಫೈಲಲ್ಲಿ ಕೊಟ್ಟಿಲ್ಲ. ಅದನ್ನು ನಾವು ಈ ಸಲ ಆಕ್ಷೇಪಣೆ ಇಟ್ಟು ಈ ಸಲ ರಾಮನಗರದಲ್ಲಿ ರೇಷ್ಮೆ ರಾಮನಗರದಲ್ಲಿ ರೇಷ್ಮೆ ರೇಷ್ಮೆ ಆಗಿಬಿಟ್ಟಿದೆ ಎಲ್ಲ ಬಂದು ಯಾರು ಮಾಡೋದು ಬನ್ನಿ ಸರ್. ಇನ್ನೊಂದೇನು ನಂತರ ನಮ್ಮ ಈಗ ಗ್ರಾಮ ಪಂಚಾಯತ್ದಲ್ಲಿ ಆಗಿರುವಂತಹ ನರೇಗಾ ಮತ್ತು 15ನೇ ಹಣಕಾಸು ಯೋಜನೆ ಕಾಮಗಾರಿಗಳು, ಅವುಗಳ ಪ್ರತಿಯೊಂದನ್ನು ಅವ್ರು ಓದಿರ್ತಾರೆ ಯಾವ್ಯಾವ ವರ್ಕ್ ಇತ್ತು. ಓದಾದ ನಂತರ ಅದ್ರ ಬಗ್ಗೆ ನೀವೇನು ಚರ್ಚೆ ಮಾಡಬೇಕು, ಚರ್ಚೆ ಮಾಡಬೇಕಾಗಿಲ್ಲ. ನಿಮ್ದೇನಾದ್ರೂ ಸಮಸ್ಯೆಗಳಿದ್ರೆ ಅದನ್ನು ಹೇಳಲಿಕ್ಕೆ ಅವಕಾಶ ಇದೆ. ಫಸ್ಟು ರಾಜ್ಯ ಹಣಕಾಸು ಅದನ್ನ ಪಂಚಾಯತ್ ನರೇಗಾ ಯಾವ್ದಂತ ಹೇಳಿ ಅವ್ರಿಗೆ ಗೊತ್ತಾಗಿದೆ, ಅದ್ರ ಚರ್ಚೆ ಮಾಡ್ಕೊಂಡು ರಾಜ್ಯ ಹಣಕಾಸು ಮಾಗಡಿ ಭಾಸ್ಕರ್ ಮಕ್ಕಳ ಮನೆ ಹತ್ತಿರದ ಹಳ್ಳಕ್ಕೆ ಪೈಪ್ ಅಳವಡಿಕೆ 70,000, ಮೋತಿಗುಡ್ಡದಿಂದ ಬೆಣ್ಣೆಗದ್ದೆಯವರೆಗೆ ರಸ್ತೆ ಸುಧಾರಣೆ 80,000, ಶಿವಾನಂದ ನಾರಾಯಣ್ ಹಳ್ಳೆ ಮನೆಯ ಹತ್ತಿರದಿಂದ ಡೊಂಬರ್ಗುಡಿ ರತ್ನಾಕರ್ ಮನೆಯ ತನಕ ಚರಂಡಿ ದುರಸ್ತಿ ಮಾಡುವುದು 50,000, ದುರ್ಗಾಂಬ ಕ್ರೀಡಾಂಗಣದಿಂದ ನೀರ್ಕುಳಿ ಗೋವಿಂದ್ ಮನೆಯ ಕೇರಿಯವರೆಗೆ ರಸ್ತೆ ಸುಧಾರಣೆ 99,505, ಮಾಗಡಿ ವೆಂಕಟರಮಣ ಗೌಡ ಇವರ ಮನೆ ಹತ್ತಿರದ ಹಳ್ಳಕ್ಕೆ ಪೈಪ್ ಅಳವಡಿಸುವುದು 10,000, ಅಚುವೆ ಗ್ರಾಮ ಪಂಚಾಯತ್ನ ಕಂದಗೋಡು ರಸ್ತೆ ಆಸಳೆ ಹಳ್ಳದ ಸೇತುವೆಗೆ ಮೂರು ರಸ್ತೆ ನಿರ್ಮಾಣ 2,49,720, ಅಚುವೆ ಸರ್ಕಾರಿ ಪ್ರೌಢಶಾಲೆಗೆ ಸೈಕಲ್ ಸ್ಟ್ಯಾಂಡ್ ನಿರ್ಮಿಸುವುದು 2,99,896, ಅಚುವೆ ಹಿರಿಯ ಪ್ರಾಥಮಿಕ ಶಾಲೆ ಮಾಗಡಿ ಪೂರ್ವ ಇಲ್ಲಿ ವಿಕಲಚೇತನರ ಶೌಚಾಲಯ ನಿರ್ಮಾಣ ಮಾಡಿದ್ದು 2 ಲಕ್ಷ ರೂಪಾಯಿ, ಅಂಗಡಿಬೈಲ್ ನಂಬರ್ 1 ಅಂಗನವಾಡಿ ಕೇಂದ್ರಕ್ಕೆ ಕಿಟಕಿ ಬಾಗಿಲು ರಿಪೇರಿ ಮಾಡಿದ್ದು 1,59,988, ಆಸೋಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಚಾವಣಿ ನೆಲ ರಿಪೇರಿ ಮಾಡಿದ್ದು 1,99,875, ಸರ್ಕಾರಿ ಪ್ರೌಢಶಾಲೆಯ ಅಚ್ವೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ 3 ಕೊಠಡಿಗಳಲ್ಲಿ ನೆಲಹಾಸು ದುರಸ್ತಿ ಮಾಡಿ ಟೈಲ್ಸ್ ಅಳವಡಿಸಿರುವುದು 1,99,939, ಮಾಗಡಿ ಪೂರ್ವ ಸರ್ಕಾರಿ ಪ್ರೌಢಶಾಲೆಯ ಸರ್ಕಾರಿ ಪ್ರಾಥಮಿಕ ಶಾಲೆಯ ಕಟ್ಟಡದ ಮೇಲ್ಚಾವಣಿಯನ್ನು ದುರಸ್ತಿ ಮಾಡುವುದು 1,99,914, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಚಾವಣಿ ಗೋಡೆ ದುರಸ್ತಿ ಮಾಡಿದ್ದು 2 ಲಕ್ಷ. ಒಟ್ಟು ಅಚುವೆ ಪಂಚಾಯಿತಿಯಲ್ಲಿ ರಾಜ್ಯ ಹಣಕಾಸು ಆಯೋಗದಿಂದ 13 ಕಾಮಗಾರಿಗಳಾಗಿದ್ದು 20,18,837 ರೂಪಾಯಿ ಖರ್ಚಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಾವುದು? ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ
ಮೇಲ್ಚಾವಣಿ, ಗೋಡೆ, ಕಿಟಕಿ ಇದು ಇಲ್ಲಿ ಶಾಲೆ ಹೆಸರಿಂದ ಮೇಡಮ್ ಕೊರಳಿ ಹತ್ರ ಒಂದು ಶಾಲೆ ಸರಿಯಾಗಿದೆ. ಇದು 20-21ನೇ ಸಾರಿ. ಆಗಿದೆ ಪೆಂಡಿಂಗ್ ಇಲ್ಲ, ಕೆಲವೊಂದು ಕ್ರ್ಯಾಕ್ ಇರುವಂತ. ಅದಕ್ಕೆ ಶೋಲ್ಡರ್ ಗಿಡ ಏನಿಲ್ಲ ಅಲ್ಲ, ಈಗ ರೋಡ್ ಗಿಡ ನೀವೇನು ಯಾವುದೋ ಒಂದು ರೋಡ್ ಸಿಮೆಂಟ್ ರೋಡ್ ಅಂತ ಹೇಳ್ತಾರಲ್ಲ, ರಸ್ತೆ ದುರಸ್ತಿ ಅಲ್ಲ ಆ ಸೈಡ್ ಹೌದು, ಇಲ್ಲಿ ದುರ್ಗಾಂಬ ಕ್ರೀಡಾಂಗಣದಿಂದ ಆಚಿಲ್ಲ ಮುಂದೊಂದು ಹೇಳ್ರಲ್ಲ, ಸಿಮೆಂಟ್ ವರ್ಕ ಅದಕ್ಕೆ ಶೋಲ್ಡರ್ ಗಿಡ ಹಾಕೋದಿಲ್ಲ. $99,000 ಆಗಿದಲ್ಲ, ಅದಕ್ಕೆ ಶೋಲ್ಡರ್ ಗಿಲ್ಡ್ರೆಲ್ಲ ಸೇರಿ ಅದು ಬಿಟ್ಟ ರೋಡ್ ಮಾಡಿದ್ರೆ ಶೋಲ್ಡರ್ ಇರ್ತಿದೆ ಅಲ್ಲ, ಅದು ಯಾವ್ಯಾವ ಸಿಮೆಂಟ್ ರೋಡ್ ಅಂತ ಹಾ ತಾಲೂಕು ಪಂಚಾಯತ್ ಸರಿ, ಅದಕ್ಕೆ ಹಾಗೆ ಈಗ ರೋಡ್ ಅಟ್ಟೆಯ ಶೋಲ್ಡರ್ ಗಿಲ್ಡ್ರಿ ಈಗ ವರ್ಕಿಂಗ್ ಬಗ್ಗೆ ಬಹಳಷ್ಟು ಇತ್ತು, ಅದರಿಂದ ಮತ್ತೆ ಮಾಹಿತಿನೇ ಇಲ್ಲ ಅಂದ್ಮೇಲೆ ಮತ್ತೆ ಮಾತಾಡ್ತಾನೆ ಮಾಹಿತಿ ಇಲ್ಲ. ನಾವಂದ್ರೆ ಇದು MB ನೋಡ್ಕೊಂಡೇ ಹೇಳ್ಬೇಕು, ಅರ್ಥಕ್ಕೆ MB ಇಲ್ಲ ಅಂತ ಅರ್ಥ ಆಯ್ತಾ. ಇನ್ನೊಂದಂದ್ರೆ ಈಗ ಓದಿದಾರಲ್ಲ, ಅಲ್ಲಿ ಯಾವ್ದಾದ್ರು ವರ್ಕಿಂಗ್ ಏನಾದ್ರು ನೋಡಿದ್ರ ಕಾಂಪ್ಲಿಕೇಟೆಡ್ ಏನಾದ್ರು ಇದೆಯಾ? ಈಗ ಜಸ್ಟ್ ಓದ್ ಹೇಳಿದ್ರಲ್ಲ ಅವರು ಕಾನೂನು ಇತ್ತು ಎರಡು ವರ್ಷ ಶಾಲೆ ಅದು 21ನೇ ಸಾಲಿನಲ್ಲಿ ಕೆಲಸ ಆಗಿದೆ. ಏನೋ ಪಕ್ಕ ಟೀಚರ್ ಮಾಗಿ ಕಡೆಯವ್ರು ಆಗಿದ್ದೀರಿ, ಮಾಗಿ ಪೂರ್ವ ಶಾಲೆಯಲ್ಲಿ ವಿಕಲಚೇತನ ಶೌಚಾಲಯ ಅಂತ ಇದೆ. ಅಲ್ಲಿ ವಿಕಲಚೇತನ ಶೌಚಾಲಯಕ್ಕೆ ನನ್ನ ಗಮನಕ್ಕೆ ಬರ್ಬೇಕಾದ್ರೆ ಅದಕ್ಕೆ ರ್ಯಾಂಪ್ ಎಲ್ಲ ಅಳವಡಿಸಬೇಕಲ್ಲ. ರ್ಯಾಂಪ್ ಆಗಿರೋ ಶೌಚಾಲಯ ಯಾವುದು ಇಲ್ಲ, ಅಲ್ಲಿ ಒಂದೇನೋ ಮಾಡಿದ್ದಾರೆ, ಅದು ರೋಡ್ ಬಹಳ ಖುಷಿ ವಿಷಯ. ಅದನ್ನ ನಿಮ್ಮ ಹತ್ರ ಇಡ್ಬೇಕು ಅನ್ನೋದೇ ಇದಕ್ಕೆ ಯಾವ ಉದ್ದೇಶಕ್ಕಾಗಿ ಅಂದ್ರೆ ನಮಗಿಂತ ನಿಮ್ಗೆ ಹೆಚ್ಚು ಗೊತ್ತಿರ್ತದೆ ಅದ್ರ ಬಗ್ಗೆ. ನಿಮ್ಮ ಒಂದು ಇದ್ರೊಳಗಾಗಿರ್ತದಲ್ಲ, ಅದು ನಿಮ್ಮ ಏರಿಯಾದಲ್ಲಿ ಊರಲ್ಲಿ ಆಗಿರ್ತದೆ, ನೀವು ಗೊತ್ತಿರ್ತದೆ. ನಾವು ಯಾವಾಗಾದ್ರೂ ಬಂದು ನೋಡುದು ಅದಕ್ಕಾಗಿ ಹೇಳ್ತಾ ಇರೋದು. ಅದಕ್ಕೊಂದು ವಿಕಲಚೇತನ ಶೌಚಾಲಯ ನಿರ್ಮಾಣ ಆಗಿದೆ, ಅದು ರ್ಯಾಂಪ್ ಇಲ್ಲ. ಅದ್ರೊಳಗೂ ಎಸ್ಪೆಷಲಿ ಅಂದ್ರೆ ಹೆಸರೇ ಇದೆ ವಿಕಲಚೇತನ ಅಂತ, ರ್ಯಾಂಪ್ ಇಲ್ಲದಿದ್ರೆ ಅವ್ರಿಗೆ ಉಪಯೋಗ ಇಲ್ಲಲ್ಲ ಅದನ್ನ. ಮತ್ತೊಂದು ಹೇಳ್ತೇನೆ, ಈಗ ಅದು ಹಿಂದೆ ಆಗಿದ್ದಾಗಿರುವ ಈಗಲೂ ಅಲ್ಲಿ ವಿಕಲಚೇತನ ವಿದ್ಯಾರ್ಥಿ ಇದ್ದಾರೆ ಆ ಶಾಲೆಯಲ್ಲಿ. ಅರ್ಥ ಆಯ್ತು ನಿಮ್ಗೆ ನಾನು ಯಾಕೆ ಹೇಳಿದೆ ಅಂತ. ಈಗ ಸಾದಾ ಶೌಚಾಲಯಕ್ಕೆ ಹೇಗೋ ಕೊಟ್ಟು ಏನು ಮಾಡ್ರಿ ಅಂದ್ರೆ ನಾವು ಟೆಕ್ನಿಕಲ್ ಅಲ್ಲ ಅದಲ್ಲ ಇದಲ್ಲ ಅನ್ಬೋದು, ಆದ್ರೆ ಹೆಸರೇ ಇದೆ ವಿಕಲಚೇತನ ಶೌಚಾಲಯ ಅಂತ ಇದೆ ಅಂದ್ಮೇಲೆ ಅಟ್ಲೀಸ್ಟ್ ರ್ಯಾಂಪ್ ಇರಲೇಬೇಕು ಕಡ್ಡಾಯವಾಗಿ. ಅದು ಇಲ್ಲ, ಫೈನಲ್ ಬಿಲ್ ಆಗಿದೆ ಮೇಡಮ್. ಅದು ಇಲ್ಲ ಅಂತ ಹೇಳಿದ್ರೆ ಕೊನೆಗಾರರು ಯಾರು? ಅದೇ ಈಗ ವಿಕಲಚೇತನ ಶೌಚಾಲಯ ಅಂತ ಹೇಳಿದ್ರಲ್ಲ, ಈಗ ಲಾಸ್ಟ್ ಫೈನಲ್ ಬಿಲ್ ಮಾಡುವಾಗ ಅದು ರ್ಯಾಂಪ್ ಇರ್ಬೇಕಲ್ಲ, ಇಲ್ದೇನೆ ಬಿಲ್ ಮಾಡಿ ತಪ್ಪಲ್ವಾ? ಈಗ ಅದನ್ನ ನಾವು ರಿಪೋರ್ಟ್ ಮಾಡಿ ಏನಾಗಿದೆ ಕೇಳಿದ್ರೆ ಅವಳು ಮತ್ತೆ ಚಂದಮಾಮ ತೋರ್ಸಂಗ ಆಗ್ತದೆ. ಹಾಗಾಗಿ ನಾವ್ ಯಾವ ಸಭೆಗೂ ಹೋಗುದು ಕಡಿಮೆ ಆಗ್ಬಿಟ್ಟಿದೆ. ಯಾಕೆ ಕೇಳಿದ್ರೆ ಇಂಥವಾದದ್ದು ಹೆಚ್ಚು. ನೀವು ಈಗ ನಾವು ಅದೇ ಹೇಳುದಲ್ಲ, ಶೋಲ್ಡರ್ ಇದ್ರೆ ರೋಡ್ ಮಾಡ್ತೀರಿ, ಶೋಲ್ಡರ್ ಇರುವುದಿಲ್ಲ. ವಿಕಲಚೇತನ ಶೌಚಾಲಯ ಕಟ್ತೀರಿ, ಅದಕ್ಕೆ ರ್ಯಾಂಪ್ ಇರುವುದಿಲ್ಲ. ಇದು ಒಂದು ಫೀಟ್ ಹೈಟ್ ಮಾಡಬೇಕು ಅಂದ್ರೆ ಪ್ರವರ್ತನೆಗಳು ಸರಿಯಾಗಿ ಮಾಡೋ ಮಾಡಿ ಕೆಲವೊಂದ್ ಕಡೆ ನೋಡ್ತಾನೆ ಹೀಗೆ ಹೋಗುದಲ್ಲ, ಅವನು ವೀಲ್ಚೇರ್ ಹಿಡ್ಕೊಂಡು ಹೋಗ್ಬೇಕು ಮಾಡೋದು ಕಾಣ್ತದೆ. ಕೆಲವೊಂದು ಕಡೆಗೆ ರ್ಯಾಂಪ್ ಮಾಡಿರ್ತಾರೆ, ದುಡ್ಡು ಬಂದರೆ ಅವರಿಗೆ ಮಾಡಿ ಅದನ್ನ ನೋಡಿ
ಫೈನಲ್ ಆಗುತ್ತೆ ಜರ್ನಿ ಮಾಡಿ ನೋಡಿ ಕಳೆದ ನಮ್ಮನೆ ಮಾಡಿ ಯಾವಾಗಲೇ ನಮ್ಮ ಭಾರತ ಆತಂಕ ಮಾಡಲಿಲ್ಲ ಪ್ರತ್ಯೇಕ ನಮ್ಮ ಮನೆ ಹತ್ರನೇ ತೋರಿಸ್ಕೊಡ್ತೇನೆ ನಾನು ಊರ ಕಡೆ ಹೋದ್ರೆ ಕಾಣ್ತದೆ ಕಾಂಕ್ರೀಟ್ ರೋಡಿಗೆ ಮಾಡಲಿಲ್ಲ ಸೈಡ್ ಮಾಡೋದೇ ಇಲ್ರಿ. ಇಲ್ಲ ಅದು ಭಾಳ ಕಡೆ ಇದು ಆಗಿದೆ. ಹೇಳು ಸರಿ, ನಾನು ಆಬ್ಜೆಕ್ಷನ್ ಮಾಡಿದ್ದೇನೆ ಸರ್. ಅದಕ್ಕೆ ನಾನು ಆಬ್ಜೆಕ್ಷನ್ ಮಾಡಿ ಇದು ಬಿಲ್ ಹೆಂಗ್ ಮಾಡಿದ್ರಿ ಎಲ್ಲ ಕೇಳಿದ್ದೀನಿ. ಕೇಳಿದ್ರು ಆಗಿಲ್ಲ. ಅದೇ ಆಯ್ತು ಬಿಟ್ಬಿಟ್ವಿ. ಎಲ್ಲದೂ ಹಂಗೆ ಸರ್. ಈಗ JJM ಅಂತ ಹೇಳಿ ಬಂತು, ರೋಡ್ ಹೊಂಡ ಆಯ್ತು, ಹೋದ ವರ್ಷ ನಾವು ಸಮಾಧಾನ ಮಾಡಿದ್ವಿ. ಅಲ್ಲ ಇದು ವಿಷಯ ಅಂತರ ಆಗ್ತದೆಯೋ, ಆದರೆ ನಾವು ಇಲ್ಲಿ ಊರಲ್ಲಿ ಇದ್ದ ಸಲುವಾಗಿ ಇದನ್ನು ಹೇಳ್ಬೇಕಂತಂದ್ರೆ ರೋಡ್ ಮಾಡ್ತಾರೆ, ಮುಂದೆ ಪೈಪ್ ಬರ್ತದೆ. ರೋಡ್ ಮಾಡುವುದೇ ಅಗಿಗೋಸ್ಕರ ಅಂದ್ರೆ ನೆನಾಗಿದ್ದ ಟೈಪ್ ಆಗಿದೆ ಸರ್. ಯಾರಿಗೆ ಹೇಳೋದು ಏನು ಮಾಡೋದು ಅಂತ ಹೇಳಿ ಗೊತ್ತಾಗೋದಿಲ್ಲ. ಮಾತಾಡಿದ್ರೆ ನಾವು ಹೋದರೆ ದೇಡ್ ಅಂತಾರೆ ನಮ್ಮ ಜನನು. ಆದರೆ ಒಂದು ಊರನ್ನು ಅಭಿವೃದ್ಧಿಗೋಸ್ಕರ ಈಗೆಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಆದದ್ದು ಹಾಳು ಬೀಳ್ತೇನೆ ಇದೆ ಬಿಟ್ಟರೆ ಅಭಿವೃದ್ಧಿ ನಂಗೆ ಅಂತ ಇದು ಕಾಣಂಗೆ ಆಗುದಿಲ್ಲ ಸರ್. ಮಾಡೋದು ಹಂಪು ಮಾಡ್ತಾರೆ, ಹೊಂಡ ತೆಗೆದು ಹೋಗ್ತಾರೆ, ಪೈಪ್ ಹಾಕ್ತಾರೆ, ಹೊಂಡ ತೆಗಿತಾ ಹೋಗ್ತಾರೆ. ಕುಂಟಗಣಿ ರೋಡ್ ಇದ್ದಾರೆ, ಬೇಕಾದ್ರೆ ಕೇಳಿ ನೋಡಿ. ಸುಳ್ಳ ನಮ್ಮ ಮನೆ ಹತ್ರ ಅಂದ್ರೆ ರೋಡಿಗೆ ಅಲ್ಲಿ ರೋಡಿಗೆ ಹಾಕೋಂಗಿದೆ ಸರ್, ಹಾಕಿಲ್ಲ. ಎಲ್ಲ ಕಡೆಗೂ ಇದೆ. ಮತ್ತೆ ಇದು ನೀವು ಸಿಮೆಂಟ್ ರೋಡ್ ನೋಡಿದ್ರೆ ಎಲ್ಲ ಕಡೆ ಸ್ವಲ್ಪ ಗ್ಯಾಪ್ ಇರೋದಿಲ್ಲ. ಇದು ಸಿಮೆಂಟ್ ರೋಡ್ ಲಾಸ್ಟ್ ಅಂತ ಹೇಳಿದ್ರೆ ಅದೇ ಇದು ಗಟರ್ ಮಾಡಿರ್ತಾರೆ, ಗ್ಯಾಪ್ ಇರೋದಿಲ್ಲ. ಅಟ್ಲೀಸ್ಟ್ ಒಂದು ಸ್ವಲ್ಪ ಸೈಡ್ ಹೋಗ್ಬಿಟ್ರೆ ಗಾಡಿ ಹೆಂಡತಿ ಹೋದಲ್ಲ ಲಾಸ್ಟ್ ಅಂದ್ರೆ ಶೋಲ್ಡರ್ಗೆ ಇರೋದಿಲ್ಲ, ಟಚ್ ಇರೋದಿಲ್ಲ. ಮಣ್ಣು ಹಾಕಿಲ್ಲ ಆ ಸಮಯಕ್ಕೆ ಹೇಳಿದ್ದೀವಿ. ಆವಾಗ ಅದೇ ನಾನು ನಿಮ್ಗೆ ಹೇಳ್ತಾರೆ ಈಗ ಈಗ ನಾವು ಮಾಡ್ಕೊಡ್ತೇವೆ, ಅದೇ ತೊಂದರೆ. ಈಗ ಇದೊಂದಾಗಲಿ ಟ್ಯೂನಿಂಗ್ ಆದಮೇಲೆ ಗಾಡಿ ಓಡಾಡೋದಿಲ್ಲ ಅಂತ ಹೇಳ್ತಾರೆ. ಸರಿ, ಯಾಕಂದ್ರೆ ನಾವು ಅದು ಒಪ್ಕೊಳ್ಳುವಂಥ ಪರಿಸ್ಥಿತಿ. ಯಾಕಂತಂದ್ರೆ ಅವಾಗ ಕಾಂಕ್ರೀಟ್ ಹಸಿ ಇರ್ತದೆ, ಅಷ್ಟು ಹೆವಿ ಟನ್ ಹಾಕ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಅಂದ್ಕೊಂಡ್ರೆ ಅದು ಹಾಗೆ ಹೋಗ್ತದೆ. ಈಗ ಅವ್ರು ಹೇಳಿದ್ರಲ್ಲಿ ಏನಾದ್ರು ಇದೆಯಾ? ಅದರಲ್ಲಿ ಇಲ್ಲ ಅದೇನಾಗಿದೆ ಅಲ್ಲಿ ಅವ್ರಿಗೆ ಓದಿ ಹೇಳಿದ್ದೆಲ್ಲ ಆಗಿದೆ, ಸರಿಯಾಗಿದೆಯಲ್ಲ? ಮತ್ತು ಅದ್ರ ಬಗ್ಗೆ ಏನಾದ್ರು ಇದೆಯಾ ಮತ್ತೆ?
ಸರ್ ಹೆಣ್ಮಕ್ಳು ಶೌಚಾಲಯ ಸರ್ ಪಿಡಿಯವರು ಹೆಣ್ಮಕ್ಳು ಶೌಚಾಲಯ ಅವರ ಮಕ್ಕಳದ ಹೆಣ್ಮಕ್ಳ ಶೌಚಾಲಯ ಇದೆ ಅಂತ ದುಡ್ಡು ಹಾಕ್ತಾರಂತೆ ಆ ದಿವಸ ಅವರ ಶೌಚಾಲಯ ಮತ್ತೆ ಈಗ ಆ ದಿವಸ ಏನಂದ್ರು ಹೆಣ್ಮಕ್ಳ ಶೌಚಾಲಯ ಎಂಬುದು ಇಲ್ಲ ಮಾಡ್ಕೊಡಿ ಅಂತ ಮಕ್ಕಳಿಗೆ ಹೇಳ್ತಾರೆ. ಈಗಿಲ್ಲ ನೋಡಿದ್ರೆ ದುಡ್ಡು ಹಾಕ್ತಾರಂತ ಆಯ್ತಾರೆ ತಾಲೂಕು ಮಕ್ಕಳ ಹೆಣ್ಮಕ್ಳ ಶೌಚಾಲಯ ಅಂತ ಪ್ರತ್ಯೇಕ ಗ್ರಾಮ ಮಕ್ಕಳ ಗ್ರಾಮ ಸಭೆ ಗುಡಿಗೆ ಪರಿಸ್ಥಿತಿ ಕೊಡ್ತದೆ. ಮಕ್ಕಳ ಗ್ರಾಮ ಸಭೆ ಅಲ್ಲ ಮಕ್ಕಳಿಗೆ ಸಮಸ್ಯೆ ಆ ಪ್ರಕರಣ ಬರ್ತಾರೆ. ಇವ್ರು ಬರೀ ಎಲ್ಲ ಶಾಲೆ ಮಕ್ಕಳು ಕಡೆ ಟಿಕೆಟ್ ಬರ್ದು ಬಸ್ ನಿಲ್ಲಿಸೋದು, ನಮ್ಮ ಶಾಲೆ ಹೋಗೋದು ದೂರ ಆಗ್ತದೆ, ನಮ್ಮ ಶಾಲೆ ಕಂಪೌಂಡ್ ಇಲ್ಲ ಹೋಗ್ತದೆ ಅಂತ ಕಲಿಸ್ತಾರೆ. ಬಿಟ್ಟರೆ ಈ ಬಾಕಿ ವ್ಯವಸ್ಥೆಗಳು ಬರುವುದಿಲ್ಲ ಶಿಕ್ಷಕರು. ಅಲ್ಲ ಹೆಣ್ಮಕ್ಳು ಶೌಚಾಲಯ ಇದೆ ಅಂತ ಆಯ್ತಲ್ಲ ಮತ್ತೆ ಅಲ್ಲಿ ಇಲ್ಲ ಅಂತ ಹೇಳಿದ್ರು ಅವರೇ ಈ ಶಾಲೆ ಮಾಡ್ತಾರೆ ಹೇಳೋದು. ನಮ್ಗೆ ಗೊತ್ತಾಗ್ತದೆ ಯಾವ ಶಾಲೆ ಹೆಣ್ಮಕ್ಳದ್ದು ಯಾವುದು ಗಂಡು ಮಕ್ಕಳದ್ದು ಯಾವುದು ಅಲ್ಲ. ಅದಾಯ್ತು. ಈಗೆಲ್ಲ ಅವ್ರು ಏನಂತಾರೆ ಶೌಚಾಲಯ ಹೆಣ್ಮಕ್ಳ ಶೌಚಾಲಯಕ್ಕೆಲ್ಲ ದುಡ್ಡು ಆಗಿದೆ. ಅವ್ರೇನಂತಾರೆ ಹೆಣ್ಮಕ್ಳ ಶೌಚಾಲಯ ಎಂಬ ಶಬ್ದನೇ ಇಲ್ಲ ಅಂತ ಇಲ್ಲ ಆಗಲಿ ಅದು ಆಗದೆ. ಈಗ ಹೋದ ಇದರಲ್ಲೇ ಬಂದದ್ದು 24 ಬಂದದ್ದು. ಎಲ್ರಿಗೂ ನಮಸ್ಕಾರಗಳು. ಏಪ್ರಿಲ್ 1, 2024ರಿಂದ ಮಾರ್ಚ್ 31, 2025ರವರೆಗೆ ನಡೆದ ಕಾಮಗಾರಿಗಳ ವಿವರ. OP ನಾಗಪ್ಪ ಪಡ್ಗಾರ್ ಅವರ ಮನೆಯ ಪಕ್ಕದ ಹಳ್ಳಕ್ಕೆ ಭೂ ಸಂರಕ್ಷಣಾ ತಡೆಗೋಡೆ ನಿರ್ಮಾಣ 16,752. ರಾಮದೇವ್ ಪಡ್ಗಾರ್ ಬೋರ್ವಳ್ಳಿರವರ ಮನೆಯ ಪಕ್ಕದ ಹಳ್ಳಕ್ಕೆ ಭೂ ಸಂರಕ್ಷಣಾ ತಡೆಗೋಡೆ ನಿರ್ಮಾಣ 49,238. ಚೇತನ್ ಸುರೇಶ್ ರೇವಣ್ಕರ್ ಅವರ ಮನೆಯ ಪಕ್ಕದ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ 66,360. ಗಣೇಶ್ ನರಸಿಂಹ ನಾಯ್ಕ ಅವರ ಮನೆಯ ಪಕ್ಕದ ಹಳ್ಳಕ್ಕೆ ಭೂ ಸಂರಕ್ಷಣಾ ತಡೆಗೋಡೆ ನಿರ್ಮಾಣ 66,360. ಗಣಪತಿ ಮಾಬಲ್ ಶೆಟ್ಟಿ ಅವರ ಮನೆಯ ಪಕ್ಕದ ಹಳ್ಳಕ್ಕೆ ಭೂ ಸಂರಕ್ಷಣಾ ತಡೆಗೋಡೆ ನಿರ್ಮಾಣ 25,128. ಸರ್ವೆ ನಂಬರ್ 310 ಹತ್ತಿರದ ಸಾರ್ವಜನಿಕ ಕಾಲುವೆ ಹೂಳು ತೆಗೆಯುವುದು 2,83,737. ಸರ್ವೆ ನಂಬರ್ 290/2 ಪಕ್ಕದ ಹಳ್ಳ ದುರಸ್ತಿ ಮಾಡುವುದು 2,89,670. ಸರ್ವೆ ನಂಬರ್ 86 ಹತ್ತಿರ ಹಳ್ಳ ದುರಸ್ತಿ ಮಾಡುವುದು 2,03,26. ಪರಮೇಶ್ವರ್ ಪಡ್ಗಾರ್ ಅವರ ಮನೆ ಹತ್ತಿರ ಹಳ್ಳಕ್ಕೆ ಸಾರ್ವಜನಿಕ ತಡೆಗೋಡೆ ನಿರ್ಮಾಣ 1,49,372. ಸರ್ವೆ ನಂಬರ್ 270 ಹಳ್ಳಕ್ಕೆ ಸಾರ್ವಜನಿಕ ತಡೆಗೋಡೆ ನಿರ್ಮಾಣ 58,283. ಸರ್ವೆ ನಂಬರ್ 202/3 ಹಳ್ಳಕ್ಕೆ ಸಾರ್ವಜನಿಕ ತಡೆಗೋಡೆ 63,518. ಮುಕ್ತಾ ಭಟ್ ಮನೆಗೆ ಹೋಗುವ ಸಾರ್ವಜನಿಕ ರಸ್ತೆ ಅಭಿವೃದ್ಧಿ ಮಾಡುವುದು 1,82,527. ವೆಂಕಟರಮಣ ನಾಯ್ಕ್ ಮನೆಕೇರಿ ರಸ್ತೆ ಅಭಿವೃದ್ಧಿ ಪಡಿಸುವುದು 2,72,569. ಮಾರ್ನವಮಿ ಕಟ್ಟೆಯಿಂದ ಗಣೇಶ್ ಶೆಟ್ಟಿ ಮನೆ ರಸ್ತೆ ಅಭಿವೃದ್ಧಿ ಪಡಿಸುವುದು 91,245. 3 ಬಚ್ಚಲಗುಂಡಿ ಕಾಮಗಾರಿಯಾಗಿದೆ 15,356. 54 ಮನೆ ಕಾಮಗಾರಿಯಾಗಿದೆ 11,84,046. 3 ಬಾವಿ ಕಾಮಗಾರಿ 4 ಆಗಿದೆ 1,87,413. ಕೊಟ್ಟಿಗೆ ಕಾಮಗಾರಿ 3 39,786. 2 ಅಡಿಕೆ ತೋಟ 1,21,103. ಈ ಅವಧಿಯಲ್ಲಿ ಆದ ಒಟ್ಟು ಕೂಲಿ ಮೊತ್ತ 33,30,17. ಸಾಮಗ್ರಿ 19,37,041. ಕೂಲಿ ಮತ್ತು ಸಾಮಗ್ರಿ ಸೇರಿ 52,40,058 ರೂಪಾಯಿ ಖರ್ಚಾಗಿರುತ್ತದೆ ಈ ಅವಧಿಯಲ್ಲಿ. ಗ್ರಾಮ ಪಂಚಾಯತ್ ಆವರಣದಲ್ಲಿ ಇಕೋ ಪಾರ್ಕ್ ಉದ್ಯಾನವನ 80,437. ರಾಮದೇವ್ ಪಡ್ಗಾರ್
ಪಕ್ಕದ ಹಳ್ಳಕ್ಕೆ ಸಂರಕ್ಷಣಾ ತಡೆಗೋಡೆ ಸಾಮಗ್ರಿ ಮೊತ್ತ ಇದೆ 22,975. ಚೇತನ್ ಸುರೇಶ್ ಹೇಮಕರ್ ಮನೆಯ ಪಕ್ಕದ ಹಳ್ಳಕ್ಕೆ ತಡೆಗೋಡೆ 40,284. ಮಾಪಲ್ ಶೆಟ್ಟಿ ಇವರ ಮನೆಯ ಪಕ್ಕದ ಹಳ್ಳಕ್ಕೆ ಭೂ ಸಂರಕ್ಷಣಾ ತಡೆಗೋಡೆ 1,79,033. NRML ಕಟ್ಟಡ ಸಾಮಗ್ರಿ 67,008. 1,83,983. ಇದ್ದಾಗೆ ಮುಂದುವರಿಯುವ ಕೆಲಸವನ್ನು ಮಾಡ್ಬೋದು ಮತ್ತು ಒಂದರಿಂದ 10 ಕೂಲಿಯನ್ನು ಹಾಕಿ ಸದ್ಯಕ್ಕೆ ಬಿಡಬಾರ್ದು. ಏಪ್ರಿಲಿಂದ ಕಂಟಿನ್ಯೂ ಆಗಬೇಕು. ಕಂಟಿನ್ಯೂ ಆಗಬೇಕಂದ್ರೆ ಮುಂದಾದ ವ್ಯಕ್ತಿ ಅಷ್ಟು ಜನ ಅಲ್ಲಿ ಪ್ರತಿ ದಿವಸ ಬರಲೇಬೇಕು, ಏನಾದರೂ ಕಂಟಿನ್ಯೂ ಆಗಬೇಕು. ಈಗ ನಾವು ಕೈಯಲ್ಲಿ ಬಂದಿದ್ರೆ ಬಂದಿದ್ದಾರೆ ಬಂದು ಮಾಡ್ಬೋದು. ಆನ್ಲೈನಲ್ಲಿ ಇಡೀ ರಾಜ್ಯದಿಂದ ಕೊಡ್ತಾ ಇರ್ತಾರೆ, ಯಾವ ಪಂಚಾಯತಲ್ಲಿ ಮುಂದುವರೆದು ಮಾಡ್ತಾ ಇದ್ದಾರೆ, ಎಷ್ಟು ಜನ ಕೂಲಿಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, GPS ಮೂಲಕ 1 ಸೆಕೆಂಡಲ್ಲಿ ಗೊತ್ತಾಗ್ತದೆ. ಈ ರೀತಿಗಳ ಸಮಸ್ಯೆಗಳ ಉದ್ಯೋಗದಲ್ಲಿ ಇರುವಂಥದ್ದನ್ನ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ಊರು ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂತಿದ್ರೆ ಜನ ಸಂಘಟನೆ ಆಗಬೇಕು, ಗ್ರೂಪ್ ಆಗಬೇಕು, ಸಮುದಾಯಿಕ ಕಾಮಗಾರಿಗಳು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಈಗಾಗಲೇ ವೈಯಕ್ತಿಕ ಕಾಮಗಾರಿಗಳ ಬಗ್ಗೆ ನಾವು ಹೆಚ್ಚಿ ಅಂದರೆ ಅವರೇ ಮಾಡ್ಕೊಳ್ತಾರೆ. ನಾವು ಎಸ್ಟಿಮೇಟ್ನಲ್ಲಿ ಇರುವುದಕ್ಕಿಂತ ಹೆಚ್ಚಿ ಕೆಲಸನೂ ಆಗಿರ್ತೇವೆ ಒಂದು ವೇಳೆಯಲ್ಲಿ, ಅದಕ್ಕೆ ನಮ್ಗಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ. ಸಮುದಾಯ ಕಾಮಗಾರಿ ಮಾಡಬೇಕಾದ್ರೆ ಸಾಕಷ್ಟು ಮಾಡಬೇಕಾಗ್ತದೆ, ಒತ್ತು ಕೊಡಬೇಕಾಗ್ತದೆ. ಮತ್ತೆ ಯಾವುದೇ ಒಂದು ಕಾಮಗಾರಿಯನ್ನು ಪ್ರಾರಂಭಿಸಿದ ಮೇಲೆ ಆ ಆರ್ಥಿಕ ವರ್ಷದಲ್ಲಿ ಮುಗಿಸುವಂತೆ ಮಾಡಬೇಕು, ಅದನ್ನು ಮುಂದುವರಿಸಬಾರ್ದು. ಈಗ ಮುಂದೆ ಅದೇ ಕಠಿಣ ಇದು ಬರ್ತಾ ಇದೆ. ಈಗ ಆ ಕಾರಣಕ್ಕಾಗಿ ಮಾಡ್ತಾರೆ. ನಾವು ಒಂದು 14 ವಸ್ತುಗಳನ್ನು ನಾವು ಪ್ಲಾನಲ್ಲಿ ಇಟ್ಕೊಂಡಿದ್ವಿ. ನಮ್ಗೆ ಬಂದು ಬೈದಿದ್ದಾರೆ, ಅದು ಬೈದ್ರೆ ಸರಿ. ಅದು ಯಾಕಂದ್ರೆ ನಮ್ಮದು ಹೆದರಿಕೆ ಇದೆ, ನೌಕರಿಗೆ ಒಬ್ಬ ಹೆದರಿಕೆ ಇರ್ತದೆ. ಯಾಕಂದ್ರೆ ನಾಳೆಗೆ ಅದು ಆನ್ಲೈನಲ್ಲಿ ಇಂಥ ಪಂಚಾಯತ್ ರಾಜ್ಯಾಂಗ ಕೂತ್ಕೊಂಡು ನೋಡ್ತಾರೆ, ಇಂಥ ಸಮಸ್ಯೆ ಇದನ್ನು ಕಂಟಿನ್ಯೂ ಮಾಡಲಿಲ್ಲ, ಅದನ್ನು ಜೂರೋ ಮಾಡಿ ಮುಂದುವರ್ಸೋಕ್ಕಾಗಿ ಮತ್ತೊಂದೆರಡು ವರ್ಷ ಅದನ್ನು ಅದೇ ವರ್ಕ್ ಮಾಡ್ತಿರುವಂಥದ್ದು ಆಗಬಾರ್ದು ಅಂತ ಹೇಳಿ ಮಾಡಿದ್ದಾರೆ. ಆದರೆ ಈಗ ಯುಕ್ತದಾರ ಅಂತ ಹೇಳಿ ಮತ್ತೆ ಹೊಸದಾಗಿ ಒಂದು ಕಾರ್ಯಕ್ರಮ ಬಂದಿದೆ, ಅದು ಯಾಪ್ ಬಂದಿದೆ. ಆ ಯೋಜನೆಯಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಅಚ್ಚೆ ಪಂಚಾಯತನ್ನು ಅದನ್ನು ಸೇರಿಸಿದ್ದಾರೆ. ಈಗ 67 ಕಾಮಗಾರಿಯನ್ನು ಮೊದಲೇ GPS ಮಾಡಿದ್ರು, ಇರುವಂಥದ್ದು ಮೊದಲೇ GPS ಮಾಡಿ ಈಗ ಅದನ್ನು ಇಂಜಿನಿಯರ್ ಮೂಲಕ ಈಗ ಆಕ್ಟಿವೇಟ್ ಇದನ್ನು ಮಾಡ್ತಾ ಇದ್ದೀವಿ. ಏನಾದರೂ ಒಂದು ಹೊಸ ಯಾಪ್ ಬಂದಾಗ ಸ್ಟಡಿ ಮಾಡ್ಕೊಳ್ಳೋಕೆ ನಮಗೆ ಕೆಲವು ಟೈಮ್ ಹೋಗ್ತದೆ. ರನ್ನಿಂಗ್ ಒಂದು ದಿವಸ ಹೇಳ್ಬಿಡ್ತಾರೆ ಹಿಂಗೆ ಮಾಡಬೇಕು, ಪ್ರಾಕ್ಟಿಕಲ್ ಹೋಗ್ಕೊಳ್ಳೋ ಸಮಸ್ಯೆಗಳು ಬಹಳಷ್ಟು ಆಗ್ತದೆ. ಯಾಕಂದ್ರೆ ಉದ್ಯೋಗ ಖಾತೆಯಲ್ಲಿ ಸಾಕಷ್ಟು ಹಣ ಖರ್ಚಾಗ್ತದೆ, ಸಾಕಷ್ಟು ಹಣ ಬರ್ತದೆ ಅನ್ನೋದನ್ನ ಜನರಿಗೆ ಗೊತ್ತಿದೆ. ಒಳಾಂತರದಲ್ಲಿರುವಂಥ ಸಮಸ್ಯೆಗಳು ಜನರಿಗೆ ಗೊತ್ತಿರೋದಿಲ್ಲ. ಮತ್ತೆ ಭಾಗವಹಿಸಬೇಕು ಅತಿ ಮುಖ್ಯ. ನಾನು ಹೇಳೋದಿಲ್ಲ, ಒಂದು 10 ಜನ ಒಂದು ಗ್ರೂಪ್ ಮಾಡ್ಕೊಂಡ್ರೆ ಎನಿ ಟೈಮ್ ಕೆಲಸ ಇದೆ ಅವ್ರಿಗೆ. 360 ದಿವಸ ಕೆಲಸ ಇದೆ, ಮಾಡುವಂತ ಇದಿರ್ಬೇಕು, ನ್ಯಾಕ್ ಇರ್ಬೇಕು. ಮತ್ತೆ ಆ ಥರ ಸಂಘಟನೆ ಇರಬೇಕು, ಹಂಗಿದ್ರೆ ಆಗ್ತದೆ. ಇದರಲ್ಲಿ ವೈಯಕ್ತಿಕವಾಗಿ ಸಾಕಷ್ಟು ಮಾಡೋದು. ಈಗಾಗಲೇ ಒಂದು ಮನೆಗೆ 90 ಮ್ಯಾಂಡೇಟ್ಸ್ ಕೊಡ್ತೀವಿ. ಈಗ ಹೆಚ್ಚಿನವರಿಗೆ 90 ಅಂದ್ರೆ ಸುಮಾರು 33,000 ರೂಪಾಯಿ ಈಗಾಗಲೇ ಉದ್ಯೋಗ ಖಾತೆ ಗೊತ್ತಿದೆ. ಒಂದು ಕುಟುಂಬಕ್ಕೆ 100 ದಿನ ಕೆಲಸ ಅಂತ ಹೇಳಿ 100 ದಿನ ಕೆಲಸ ಅಂದ್ರೆ ಆಯ್ತು 37,000 ರೂಪಾಯಿ ಒಂದು ಕುಟುಂಬಕ್ಕೆ ಅಕೌಂಟ್ನಲ್ಲಿ ದುಡ್ಡಿದ್ದಂಗೆ. ಆದರೆ ಕಳ್ಕೊಳ್ಳುವ ರೀತಿ ಗೊತ್ತಿಲ್ಲ. ನಮಗೆ 39 ದಿವಸ ಮಾನವ ದಿನ ಇದೆ, ಅದನ್ನು ಹಂತವಾಗಿ 37,000 ಎಲ್ಲರೂ ಕೆಲಸ ಮಾಡಿ ಅದನ್ನು ತಗೊಳ್ಬೇಕು. ಅದು ತಗೊಂಡ್ರೆ ಅದನ್ನು ಪ್ರಯೋಜನ ಸಿಗ್ತದೆ. ಮತ್ತೆ ದನದ ಕೊಟ್ಟಿಗೆ ಇದೆ 57,000, ಬಾವಿಗೆ 1,50,000 ಇದೆ, ತೋಟ 1 ಎಕರೆಗೆ 68,000 ಇದೆ, ಒಬ್ಬರಿಗೆ 20,000 ಇದೆ, 40,000 ಇದೆ, ಕುರಿ ಶೆಡ್ಡು, ಕೋಳಿ ಶೆಡ್ಡು 40,000 60,000. ಮತ್ತೆ ಮಹಿಳೆಯರಿಗೆ ಇದೆ. ಮತ್ತು ವೈಯಕ್ತಿಕ ವರ್ಷಕ್ಕೆ 5 ಲಕ್ಷದವರೆಗೆ ಒಂದು ಕುಟುಂಬಕ್ಕೆ ಅಂದರೆ ವೈಯಕ್ತಿಕ ಕೆಲಸಗಳನ್ನು ಮಾಡ್ಬೋದು. ಒಂದು ಕಡೆಗೆ ಕೊಳವೆ ಬಾವಿ ಇರ್ತದೆ, ಅದಕ್ಕೆ ಮರುಪೂರ್ಣ ಘಟಕಗಳನ್ನು ಮಾಡುವಂಥ ಅವಶ್ಯಕತೆ. ಮತ್ತು ಮೊದಲಿನ ಹಂಗೆಯಲ್ಲಿ ನಾವು ರಸ್ತೆಗೆ ಇಷ್ಟೇ ಅಂತ ಹೇಳ್ತಾರೆ, ರಸ್ತೆಗೆ ಭಾಳ ಕಡಿಮೆ, ಟೋಟಲಿ 10% ಕೆಲಸ ಮಾಡ್ತಾರೆ. ಅವ್ರದ್ದು ಕೆಲವೆಲ್ಲ ರಸ್ತೆ ಇದು ಮಾಡಿದ್ರೆ ಹೆಚ್ಚು ಮಾಡಬೇಕಾದ ರಸ್ತೆನೇ ಇದೆ ನಮ್ಮ ಈ ಭಾಗದಲ್ಲಿ. ಮತ್ತೆ ಅಂದರೆ ಭೌಗೋಳಿಕವಾಗಿ ಎಲ್ಲ ಕಡೆಗೂ 2 ಮನೆಗೂ ಒಂದು ರಸ್ತೆ ಇರುವಂಥದ್ದು. ಹಾಗಾಗಿ ಎಲ್ಲರೂ ರಸ್ತೆ ಅಂತ ಹೇಳಿದ್ರೆ ಆಗುತ್ತೆ. ಮತ್ತೆ 60 ಕೋಟಿ, ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ
ರೂಪಾಯಿ ಕೂಲಿನೇ ಆಗಿರ್ಬೇಕು, 40 ರೂಪಾಯಿ ಸಾಮಗ್ರಿ ಆಗಬೇಕು. ಈ ರೀತಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸರ್, ವೈಯಕ್ತಿಕ ಕಾಮಗಾರಿಗೆ ಕೂಲಿ ಮಾಡಬೇಕಾಗ್ತದೆ, ಕೂಲಿ ತೋರಿಸ್ಬೇಕಾಗ್ತದೆ. ಹೌದು, ವೈಯಕ್ತಿಕ ಕಾಮಗಾರಿ ವೈಯಕ್ತಿಕ ಕೆಲಸ ನಾವು ಜಾಬ್ ಕಾರ್ಡ್ ಬಂದಿರಲೇಬೇಕು. ಕೆಲಸ ತಗೊಳ್ಬೇಕಂತಿದ್ರೆ ಫಲಾನುಭವಿ ಕೆಲಸ ಮಾಡಲೇಬೇಕು, ಫಲಾನುಭವಿ ಕೆಲಸ ಮಾಡಲೇಬೇಕು. ಮಾಡಲೇಬೇಕು. ಈಗ ವೈಯಕ್ತಿಕ ಕಾಮಗಾರಿಯೊಳಗೆ ಗೀತಾ ಮೇಡಮ್ ಏನಾಗಿದೆ ಕೇಳಿದ್ರೆ ಬಾವಿ ವೈಯಕ್ತಿಕ ಕಾಮಗಾರಿ ಅಂತ ಬರ್ತದೆ. ಬಾವಿ ಪೂರ್ಣ ಆಗಬೇಕಾಗಿದ್ದರೆ ಮೇದಲ್ಲಿ ಪೂರ್ಣ ಆಗಬೇಕಾಗ್ತದೆ. ನಾನು ಅದಕ್ಕೆ ಹೇಳಿದೆ, ನಮ್ಮ ಇಂಜಿನಿಯರ್ ಒಬ್ಬರು ಹೇಳಿದೆ, ಇಲ್ಲಿ ಏನಾಗ್ತದೆ ಮಾರ್ಚ್ ಟು ಮಾರ್ಚ್ ಅಂದರೆ ಮಾರ್ಚ್ ಬಾವಿ ಮುಗಿಸ್ಲಿಕ್ಕೆ ಆಗುವುದಿಲ್ಲ. ನಾನು ಯಾಕೆ ಹೇಳ್ತೇನೆ ಕೇಳಿದ್ರೆ ಸರ್ಕಾರದಿಂದ ಬರುವಂಥ ಯೋಜನೆಗಳು ಜನ ಸರಿಯಾಗಿ ಮುಟ್ತಾ ಇಲ್ಲ, ಇದು ತಪ್ಪಲ್ಲ. ಇವಾಗ ಸಿ ಒ ಮೇಡಮ್ ಅವ್ರು ಏನು ಮಾಡ್ತಾರೆ ಕೇಳಿದ್ರೆ ಇಲ್ಲಿ ಸಲ 2 ಕಾಮಗಾರಿಗಳು ಅನುಷ್ಠಾನ ಆಗಿರುವಂಥದ್ದು ಮೊಟ್ಟೆ ಸಾಕಿದ ಸ್ಟಾಪ್ ಮಾಡಿದ್ದಾರೆ. ಒಂದು ಸದಾನಂದ ವೀರಪ್ಪ ಮುರುಘಾ ಕಡೆ, ಇನ್ನೊಂದು ಉಸ್ತಾ ರಸ್ತೆ. ಮೊಟ್ಟೆ ಸಾಕಿದರೆ ಅವ ಕಡು ಬಡವ, ಅವನ ಏನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಾನು ಕಬ್ಬಣ ನನ್ನ ಹತ್ರ ತಂದು ಕೊಡೋಣ ತಗೊಂಡು ಫೋನ್ ಮಾಡಿದೆ, 9 ಕ್ವಿಂಟಲ್ ಕಬ್ಬಣ ಬಂದರು. ನಾನು ಯಾಕೆ ಹೇಳ್ತೇನೆ ಕೇಳಿದ್ರೆ ಒಂದು ದೃಷ್ಟಿಯಲ್ಲಿ ನಾವು ಕೊಡಬೇಕಂದ್ರೆ ಪೇಪರ್ ಹೇಳ್ತೇವೆ, ಇಲ್ಲೇ ನೋಡಿದ್ರೆ ಜನ ಸರಿಯಾಗಿ ಕೊಡ್ತಾ ಇಲ್ಲ. ಇವತ್ತು ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಪಂಚಾಯತಲ್ಲಿ ಸಾಕಷ್ಟು ಕೆಲಸಗಳಿವೆ ಸರ್, ಸಾಕಷ್ಟಾಗಿದೆ. ಇವತ್ತು ಕೇಂದ್ರ ಸರ್ಕಾರ ಮಾಡುವಂಥ ಯೋಜನೆಗಳು ಏನಿದೆ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಖಾತೆ ಉದ್ಯೋಗ ಖಾತೆ ಬಿಟ್ಟಿದ್ದಾರೆ. ಅದು ಈಗ ಬರುವಂಥ ಯೋಜನೆಯಲ್ಲಿ ಈ ಸ್ಟಿಕ್ ನೋಡಿದ್ರೆ ಇದು ಜನಕ್ಕೆ ಫಲಾನುಭವಿ ಮುಟ್ಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಏನು ಮಾಡ್ತೇವೆ, ಪಂಚಾಯತ್ ಸಹಜ ಅಧ್ಯಕ್ಷರು ಏನಂತಾರೆ ಎಲ್ಲ ಮಾರ ಹಾಕಿ ಅಂತಾರೆ, ಇವ್ರು ಏನಂತಾರೆ ಮಾರ್ಚ್ 32 ಆಗಬೇಕಂತಾರೆ, ಇನ್ನೊಬ್ರು ಏನಂತಾರೆ ನಮ್ಮ ಹಾಕುವಾಗ ಇನ್ನ ಮಾರ ಹಾಕುವುದು ಸ್ಟಾಪ್ ಆಗಿದೆ ಕಾಮಗಾರಿ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಇದು ಸಿ ಒ ಅವರಿಗೆ ನಾವು ತಿಳಿಸುವಂಥ ಕೆಲಸ ಆಗಬೇಕಾಗ್ತದೆ. ಇಲ್ಲ ಅಂದರೆ ಜನಕ್ಕೆ ಇದು ಮೋಸ ಆಗ್ತದೆ. ಉದ್ಯೋಗ ಖಾತ್ರಿ ಯೋಜನೆ ಇದು ಉದ್ಯೋಗ ಇಲ್ಲದ ಖಾತ್ರಿ ಆಗ್ತಿದ್ದು ಪಕ್ಕ. ಈಗ ಕಳೆದ ಅವಧಿಯಲ್ಲಿ 50 ಲಕ್ಷ ತೋರಿಸಿದ್ದಾರೆ. ಇದೇ ರೀತಿ ಸ್ಟ್ರಿಕ್ಟ್ ಇದ್ರೆ ಮೇಡಮ್ ಅವರೇ ಮುಂದಿನ ಉದ್ದೇಶ ಅಂತ ನೀವು ನೋಡಿ. ಯಾಕೆ ಕೇಳಿದ್ರೆ ಒಂದು ರಸ್ತೆ ವೈಯಕ್ತಿಕ ಕಾಮಗಾರಿ ನಾವು ಕೇಳ್ತೇವೆ, ಬಾವಿ ನಮ್ಗೆ ಅವಶ್ಯ ಇರೋದು ಬಾವಿಲಿ ಮಾತ್ರ ಮುಗಿಸ್ಲಿಕ್ಕೆ ಆಗುದಿಲ್ಲ ಸರ್, ಮೇಲಲ್ಲಿ ಮುಗಿಬೇಕದು. ಈ ವರ್ಷದಲ್ಲಿ ಇರುವಂಥದ್ದು ಮಾರ್ಚ್ ಮುಗಿಸ್ಲಿಕ್ಕೆ ಆಗುದಿಲ್ಲ. ಒಂದೇ ನಂಬರ್ ಹಾಕ್ಬೇಕಂತಾರೆ, ಮಾರ್ಚಲ್ಲಿ ಫುಲ್ ಬಿಲ್ ಆಗ್ತದೆ, ಮುಂದಿನ ಬಿಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಂದು ಬಡವ ಕೈಯಿಂದ ರೋಗ ಹಾಕೊಂಡ್ರೆ ಅದು ಪೂರ್ಣಾವಧಿ ಮಾಡೋದು ಹೇಗೆ? ನಾವು ನಿಮಗೆ ಕೇಳುವುದಲ್ಲ, ಇಡೀ ದೇಶ ಮಟ್ಟದಲ್ಲಿರುವಂಥ ಸಮಸ್ಯೆ. ಕೇಂದ್ರ ಸರ್ಕಾರ ಹಣ ಬರಬೇಕು ಅಲ್ಲ ಮೇಡಮ್, ನಿಮ್ಮಂತ ನಾವು ಹೇಳೋದಕ್ಕೆ ಇಂಥ ಒಂದು ನೀವು ಸಭೆಯಲ್ಲಿ ಅದನ್ನು ಜಿಲ್ಲಾ ಮಟ್ಟದಲ್ಲಿ ತಿಳಿಸುವಂಥ ಕೆಲಸ ದಯಮಾಡಿ ಮಾಡಿ. ಇವರು ಒಳ್ಳೆಯ ಕ್ರಿಯಾಶೀಲ ಅವ್ರದ್ದು ನಾವು ಏನು ಹೇಳ್ತಾ ಇಲ್ಲ. ಸಮುದಾಯ ವರ್ಗ ಅಂತ ಹೇಳಿದ್ರಲ್ಲ, ಕನಿಷ್ಠ ಅದಕ್ಕೆ ಏನಿದೆ 30% ಕೆಲಸ ಆಗಬೇಕು ಆ ಅವಧಿಯಲ್ಲಿ, ಆರ್ಥಿಕ ಅವಧಿಯಲ್ಲಿ 30% ಕೆಲಸ ಆಗಿದ್ರೆ ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ರಿಕವರಿ ಬರುತ್ತೆ. ಅಂದ್ರೆ ಕೆಲವರು ಏನು ಮಾಡ್ತಾರೆ, ಕೆಲಸ ಮಾಡ್ತಾರೆ ಕಟ್ಟಿಗೆ ಬಿಟ್ಬಿಡ್ತಾರೆ, ಜಾಗ್ರತೆಯಿಂದ ಮಾಡಿ ಒಂದು 30% ಖರ್ಚು ಬಿಟ್ಬಿಟ್ರೆ ನೆಕ್ಸ್ಟ್ ಇಯರ್ಗೆ ಅದು ಕಂಟಿನ್ಯೂ ಆಗ್ತದೆ. 30% ಕಡಿಮೆ ಆಗಬಾರ್ದು. ಸಮುದಾಯಕ್ಕೂ ಬಂತು, ವೈಯಕ್ತಿಗೂ ಬಂತು. ಆದಷ್ಟು ಅವಶ್ಯ ಫೈನಾನ್ಷಿಯಲ್ ಕಂಪ್ಲೀಟ್ ಮಾಡಲೇಬೇಕು. ಮಾರ್ಚ್ ಬಾವಿ ನಮಗೆ ರೈತರಿಗೆ ಇರುವಂಥದ್ದು ಅವಶ್ಯಕತೆ ಬಾವಿ. ಅಲ್ಲ 30% ಸಹಿತ ಬಾವಿ ಮಾಡ್ಲಿಕ್ಕೆ ಆಗುದಿಲ್ಲ. ಮಾರ್ಚ್ ಒಳಗಡೆ ಹೇಗಾಗ್ತದೆ? ಬಾವಿ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಸಮಸ್ಯೆಗಳು ಉಂಟು. ಅದಕ್ಕಾಗಿ ಅಂತ ಕೆಲವು ಆದರೂ ಕೂಡ ಮಾಡಿ ನಮ್ಮ ಸರ್ಕಾರ ಒಂದು ಲೇಟನ್ನು ಮಾಡಿ ಒಂದು ಅವಕಾಶ ಸಿಕ್ಕಲು ಒಳ್ಳೆ ನಾನು ಹೇಳೋದು, ನಾನು ಅನಿಸಿಕೆ ಹೇಳೋದು. ಅಲ್ಲ, ನಮ್ಮ ವಿಷಯಕ್ಕೆ ಒಂದು ಪೂರ್ವವಾಗಿ ಹೇಳ್ಬೇಕಂದ್ರೆ ನಾವು ಎಲ್ಲ ಇದ್ರ ಮುಖಾಂತರ ಬರೀತೇವೆ, ಕಳಿಸ್ತೇವೆ, ಎಲ್ಲ ಮಾಡ್ತೇವೆ. ಆದ್ರೆ ಈ ಕೆಲಸ ಆಗೋದು ನಿಮ್ ಜನಪ್ರತಿನಿಧಿಗಳಿಂದ. ನೀವೆಲ್ಲರೂ ಕೂಡಿ ಅಂದ್ರೆ ಎಲ್ಲರೂ ಅಂದ್ರೆ ಈ ಉಂಟಲ್ಲ, ಪ್ರತಿಯೊಂದು ಪಂಚಾಯತ್ದವರು ನೀವು ಹೋಗಿ ಅಲ್ಲಿ ಕನ್ಫರ್ಮ್ ಮಾಡಿದಾಗ ಮಾತ್ರ ಅದು ಮುಟ್ತದೆ. ಈಗ ನೀವೀಗ ಉದ್ಯೋಗ ಖಾತ್ರಿ ಯೋಜನೆ ಸೋಶಿಯಲ್ ರೈಟ್ನಿಂದ ಇದಾಗಿದೆ, ನಾನು ಅದು ಒಪ್ಕೊಳ್ತೇನೆ. ಯಾಕೆ ಕೇಳಿದ್ರೆ ಈಗ ಅದನ್ನು ನಾವು ಕಳಿಸ್ತೇವೆ, ಟೆರಾಮಲ್ಲಿ ಕಳಿಸ್ತೇವೆ, ಮತ್ತೆ ಅಪ್ಲೋಡ್ ಮಾಡ್ತೇವೆ MIS ಅಲ್ಲಿ ಎಲ್ಲ ಹೋಗಿ. ಆದ್ರೆ ಅದಕ್ಕಿಂತ ನೀವು ಹೇಳಿದಕ್ಕೆ ಇನ್ನೂ ಒಂದು ಹೆಚ್ಚಿನ ದೃಷ್ಟಿ. ಇಲ್ಲಿ ಒಂದು ಪೂರ್ವಕವಾಗಿ ನಾನು ಇಲ್ಲಿಂದ ಎದ್ದು ಹೋಗಿದ್ದೇವೆ ಸರ್, ಅದು ಸೋಶಿಯಲ್ ರೈಟ್ ಬಗ್ಗೆ ಹೋಗಿದೆ. ಏನಂದ್ರೆ MDM ಸೋಶಿಯಲ್ ರೈಟ್ ಆಗಿತ್ತು. ಅಂದ್ರೆ MDM ಅಂದ್ರೆ ಮಧ್ಯಾಹ್ನ ಉಪಹಾರ ಯೋಜನೆ ಸೋಶಿಯಲ್ ರೈಟ್. ಹೋದ್ ಸಲ 4 ಪಂಚಾಯತ್, ಫಸ್ಟ್ 4 ಪಂಚಾಯತ್ ಕಡೆ 4 ಪಂಚಾಯತ್ ಮಾಡಿದ್ರು, ನಾನು ಶಾಲೆ ಮಾಡಿದ್ರು, ಫಸ್ಟ್ 4 ಶಾಲೆ ಮಾಡಿದ್ರು. ಆ ಶಾಲೆಗಳಲ್ಲಿ ನಾ ಕೊಟ್ಟ ರಿಪೋರ್ಟೇ ಒಂದು, ಅಲ್ಲಿಂದ ಬಂದ ರಿಪೋರ್ಟೇ ಒಂದು. ಇದಕ್ಕೆ ಜವಾಬ್ದಾರಿ ಯಾರು? ಈಗ ಉದಾಹರಣೆಗೆ ಹೇಳ್ತೇನೆ, ನಮ್ದು ನಾವೇನು ಕೇಳಿದ್ರೆ ನಮ್ದು ನರೇಗಾ ಎಲ್ಲ ಅಪ್ಲೋಡ್ ಆಗ್ತದೆ MIS ಅಲ್ಲಿ. ಆದ್ರೆ ಇತರ ಯೋಜನೆ ನಮ್ಗೆ ಇನ್ನೂ ಲಾಗಿನ್ ಕೊಡ್ಲಿಲ್ಲ, ಇಲ್ಲಾಂದ್ರೆ ಅದನ್ನು ನಾವು ಅಪ್ಲೋಡ್ ಮಾಡ್ತಿದ್ವಿ. ಅದು ಕೊಡಿ, ಇನ್ನು ಮುಂದೆ ಬರ್ಬೋದು, ಬಂದೇ ಬರ್ತದೆ ಬಿಡಿ, ಅದು ಪ್ರಶ್ನೆಯೇ ಇಲ್ಲ. ಆದ್ರೆ ಇಲ್ಲೇನಾಗಿದೆ, ಉದಾಹರಣೆಗೆ ಹೇಳ್ಬೇಕಂದ್ರೆ ಈ ಚನ್ನಗಾರ ಶಾಲೆಯಲ್ಲಿ ಅಂತ ಏನು ಪ್ರಾಬ್ಲಮ್ ಇರಲಿಲ್ಲ. ಏನಂದ್ರೆ ಪ್ರತಿಯೊಂದು ಪಿನ್ ಟು ಪಿನ್ ಲೋಟ ಇದೆಯಾ, ತಾಟ್ ಇದೆಯಾ, ಪ್ರತಿಯೊಂದನ್ನು ಹಾಕ್ಬೇಕು. ನಾನೆಲ್ಲ ಈಗಲಿ ಯಾವ ರೀತಿ ಇದ್ದೇನಾ ಅದೇ ರೀತಿ ರಿಪೋರ್ಟನ್ನು ನಾನು ಕೊಟ್ಟಿದ್ದೇನೆ. ಮತ್ತೆ ಯಾವುದೇ ನಾನು ಎಲ್ಲೂ ಸರಿಗರು ಕೇಳಿ ಯಾರಿಗಾರು ನಾ ಎಲ್ಲೂ ಇನ್ಫ್ಲುಯೆನ್ಸಿಗೆ ಹೋಗೋದಿಲ್ಲ. ನನ್ನ ಏನು ನಾ ಏನು ಕಂಡ್ಕೊಂಡಿದ್ದೇನೋ ಅದನ್ನೇ ನಾನು ಹಾಕಿ ಬರ್ತೇನೆ. ಅದು ಇಲ್ಲೇನಾಗಿದೆ, ಈಗ ಅವ್ರು ಪಾಪ ಇಲ್ಲಿ
ನನ್ನ ಸಲುವಾಗಿ ಬಂದದ್ದವ್ರು ಇಲ್ಲಿ ಸೋಶಾಲಿಟಿ ವರ್ಕ್ ನೋಡ್ಕೊಂಡು ಸೋಶಾಲಿಟಿಗೆ ನೋಡ್ಕೊಂಡು ಅದು ಸೋಶಾಲಿಟಿ ಮಾಡಿದ್ವಲ್ಲ. ನಿಮ್ಮ ಮಧ್ಯದಲ್ಲಿ ಒಬ್ರು ಏನ್ ಮಾಡಿದಾರೆ ಕೇಳಿದ್ರೆ ಆ ಬಾಯವರು ರಿಪೋರ್ಟ್ ಒಂದು ಮಾಡ್ತಾರೆ ಸ್ಟೇಟಿಗೆ ಒಂದು ಕಳಿಸ್ತಾರೆ ಅಂತಾರೆ. ಸರ್ ಇಲ್ಲ, ಅದು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಗೆ ಹೇಳ್ತೇನೆ 2022, 23, 13, 14ರಿಂದನೂ MIS ಪ್ರಕಾರ ನಮ್ಮ ರಿಪೋರ್ಟ್ ಇರಬೇಕು ಅಂತ ಬಂದಿದೆ ಈಗ. ಆವಾಗ MIS ಕರೆಕ್ಟ್ ಇರಲಿಲ್ಲ, ಅಂದ್ರೆ ಎಲ್ಲ ತಗೊಳ್ತಾ ಇರಲಿಲ್ಲ. ಈಗ MIS ಎಲ್ಲ ತಗೊಳ್ತಾ ಇದೆ ವರ್ಕ್ ವೈಸ್. ಮೊದಲೇನು ಮಾಡ್ತಿದ್ವಿ, ಉದಾಹರಣೆ ಒಂದು ಚೆಕ್ ಮೆಜರ್ಮೆಂಟ್ ಆಗಲಿಲ್ಲ, ಒಂದು 10 ವರ್ಕ್ ಆಯ್ತಪ್ಪ, 10 ವರ್ಕು ಒಂದೇ ಲಾಗಿನಿಗೆ ಹಾಕಿ ಇಷ್ಟ ಆಗಲಿಲ್ಲ ಅಂತ ಹಾಕ್ತಿದ್ವಿ ನಾವು MIS. ಈಗ ಹಂಗಲ್ಲ, 10 ಬೇರೆ ಬೇರೆ ಇದನ್ನ ತಗೊಂಡೇ ಹಾಕ್ಬೇಕು, ಆ ರೀತಿ ಬಂದಿದೆ. ಅಂಥದ್ರೊಳಗೆ ಈಗ 2 ಶಾಲೆ ಒಳ್ಳೆ ಶಾಲೆಯನ್ನ ಕೆಟ್ಟದಂತ ತೋರಿಸಿದ್ದಾರೆ. ಯಾವ್ದು ಸರಿ ಇಲ್ಲ ಆ ಶಾಲೆ ಹೆಸರೇ ಬರಲಿಲ್ಲ. ಇದಕ್ಕೇನು ಮಾಡ್ತೀರಿ? ಈಗ ಅವ್ರು ಬಂದು ಚರ್ಚೆ ಮಾಡಿದ್ರು, ನಾನು ಅಂದೆ ನನ್ನ ರಿಪೋರ್ಟ್ ಇಟ್ಟು ನೀವು ಹಾಕಿರಿ, ನನಗೆ ಎಲ್ಲಾದ್ರೂ ನಿಮ್ಮ ಶಿಕ್ಷಣ ಇಲಾಖೆ VC ಗೀಸಿ ತಗೊಂಡಾಗ ನಾ ಈ ವಿಷಯಗಳನ್ನ ಹೇಳ್ತೇನೆ ಅಂತ ಹೇಳಿದ್ದೀನಿ. ಸಾಕಷ್ಟು ಪೇಪರ್ಗೆಲ್ಲ ಸಂಬಂಧಪಟ್ಟಂತೆ 100 ಕಾಮಗಾರಿ ನಾವು ಸೇರಿಸಿದ್ರೆ ಕೇವಲ 20 ಕಾಮಗಾರಿ ಮಾತ್ರ ಮಂಜೂರಿ ಬಂದಿದೆ. ಅಜೋಯ ಪಂಚಾಯತಲ್ಲಿ ನಮ್ಮ ವಿಡಿಯೋದಲ್ಲಿ ಸುಮಾರು 30 ಕಾಮಗಾರಿ ನಾವು ಕೊಟ್ಟದ್ದು 2 ಕಾಮಗಾರಿ ಮಾತ್ರ ಆಗಿದೆ. ಜನರಿಗೆ ನಾವು ಉತ್ತರ ಕೊಡೋದು ಕಷ್ಟ. ಮೂಲತಃ GPS ಮಾಡ್ಕೊಂಡು ಕಳಿಸಿದ್ದಾರೆ, ಮತ್ತೆ ಕಾಮಗಾರಿ ಸೇರಿಸಿದ್ದೇವೆ ನಿಮ್ಗೆ GPS ಮಾಡಿದ್ದೇವೆ, ಅದು ಎರಡೇ ಆಗಲಿಲ್ಲ. ಅದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಜಾಬ್ ಕಾರ್ಡ್ಸ್ ಎಷ್ಟು ಆಕ್ಟಿವ್ ಜಾಬ್ ಕಾರ್ಡ್ಸ್ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದ್ರ ಪ್ರಕಾರ ಬಜೆಟ್ ಅದು ಹಿಂದಿಂದ ಬಂದಂತ ತಪ್ಪು ಸರ್. ಹಿಂದೆ ವರ್ಕ್ ಹಾಕ್ಬೇಕು ಅಂದ ತಕ್ಷಣ ಎಲ್ಲಾನು ಹಾಕ್ತಿದ್ರು, ಎಷ್ಟೋ ಕೋಟಿ ಹಾಕೊಂಡು ಮಾಡಿದ್ರು, ಎಲ್ಲ ಪೆಂಡಿಂಗ್ ಉಳಿತಲ್ಲ. ಗೌರ್ಮೆಂಟ್ ಏನ್ ಮಾಡ್ತಿದ್ರು, ಎಷ್ಟೇ ವರ್ಕ್ ಹಾಕಿ ಮಾಡೋದಿಲ್ಲ, ಮಾಡೋದಿಷ್ಟೇ ಒಂದು ಲಿಮಿಟ್ ಅನ್ನ ಅವ್ರಿಗೆ ಕೊಟ್ಟು ಅಲ್ಲಿ ಎಷ್ಟು ಜಾಬ್ ಕಾರ್ಡ್ ಇದೆ, ಯಾರು ಆಕ್ಟಿವ್ ಆಗಿದ್ದಾರೆ, ಯಾವ ಜಾಬ್ ಕಾರ್ಡ್ ಆಕ್ಟಿವ್ ಆಗಿದೆ ಎಷ್ಟಿದೆ, ಅದ್ರ ಮುಖಾಂತರ ಲೇಬರ್ ಬಜೆಟ್ ಅನ್ನು ಈಗ ಹಾಕ್ತಾ ಇದ್ದೀವಿ. ಬಜೆಟ್ ಜಾಸ್ತಿ ಆಗ್ತದೆ, ಬಜೆಟ್ ಕಡಿಮೆ. ಕಾರಣ ಅದೇ, ನಾವು 100 ವರ್ಕ್ ಅನ್ನು ಹಾಕ್ತೀವಿ, ಆದ್ರೆ ಆ ಜಾಬ್ ಕಾರ್ಡ್ ಆಕ್ಟಿವ್ ಜಾಬ್ ಕಾರ್ಡ್ ಪ್ರಕಾರ ಎಷ್ಟು ತಿಂಗಳು ಪಂಚಾಯತಿ ಬರ್ತದೆ ಅಷ್ಟೇ ವರ್ಕ್ ಅನ್ನ ಆನ್ಲೈನ್ ಸಿಲೆಕ್ಟ್ ಮಾಡ್ತಾರೆ, ಕಟ್ ಮಾಡಿ ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ಯಾವ್ದು ಇಡ್ಬೇಕು ಯಾವ್ದು ಬಿಡ್ಬೇಕು ಅವ್ರಿಗೆ ಗೊತ್ತಿರೋದಿಲ್ಲ. ಯಾಕಂದ್ರೆ ನೀವು ಎಲ್ಲದನ್ನು ಕೊಟ್ಟಿರ್ತೀವಿ ನಾವು, ತಪ್ಪಕ್ಕಿಲ್ಲ ಅಂತ ಹೇಳಿ ಎಲ್ಲದೂ 100 ಕಾಮಗಾರಿಗಳನ್ನು ಹಾಕ್ತೀವಿ. ಅವಾಗ ಏನಾಗ್ತದೆ, ಟೋಟಲಿ ಅಷ್ಟಕ್ಕೆ ಬಜೆಟಿಗೆ ಇಳಿಸ್ಬಿಡ್ತಾರೆ. ಆಗ ಈ ಸಲ ನಾವು 120 ಕಾಮಗಾರಿ ಹಾಕಿವಿ, 67 ಕಾಮಗಾರಿ ಬಂದ್ಬಿಟ್ಟಿದೆ. ಅಂದ್ರೆ ಏನಾಗ್ತದೆ, ಯಾರು ಮಾಡ್ತಿರ್ತಾರೆ ಆ ಕಾಮಗಾರಿ ಮೊದಲನೇ ಏನಾಗ್ಬೇಕಂದ್ರೆ ಜಾಬ್ ಕಾರ್ಡ್ ಒಂದು ಪ್ರತಿಯೊಬ್ರು ವರ್ಷಕ್ಕೊಂದು 25 ದಿವಸ ಕೆಲಸ ಮಾಡಬೇಕು. ಹಂಗ್ ಕೆಲಸ ಮಾಡಿದ್ರೆ ಮಾತ್ರ ಆಕ್ಟಿವ್ ಆಗಿ ಹೆಚ್ಚು ವರ್ಕ್ಗಳನ್ನ ಸೇರಿಸುತ್ತಾರೆ. ಇದು ಕಲ್ಪನೆಗಿಲ್ಲ. ಪೀಡಿತರದ್ದು ನಾನು ನಮ್ಮ ವೈಯಕ್ತಿಕ ಯಾವ ಸೇರಿಸ್ತೀನ ಮಾಡೋದಿಲ್ಲ ನೋಡಿ, ಅವನು ಬರೋದಿಲ್ಲ, ಅವ್ನು ಆಕ್ಚುಲಿ ಮಾಡುವಂತ ಹೋಗಿ ಅಂದ್ರೆ ನಾವಿಲ್ಲಿ ಹೆಚ್ಚುವರಿ ಹಾಕ್ಬಿಟ್ಟು ಹೋಗ್ಬಿಟ್ಟು ಅದು ಆಗಿದೆ. ಆಕ್ಚುಲಿ ಜಾಬ್ ಕಾರ್ಡ್ ಒಂದು ಪ್ರತಿಯೊಬ್ಬರು ಕೆಲಸ ಮಾಡಿದ್ರು ಕೆಲಸ ಮಾಡಿ ಅದಕ್ಕೆ ಆಕ್ಟಿವ್ ಆಗಿರ್ಬೇಕು. 1000 ಜಾಬ್ ಕಾರ್ಡ್ 1000 ಒಂದು 10 ದಿನನೋ 25 ದಿನನೋ 30 ದಿನನೋ ಕೆಲಸ ಮಾಡಿ ಆಕ್ಟಿವ್ ರೇಷನ್ ಕಾರ್ಡ್ ಇದ್ದಂಗೆ ತಗೊಂಡಿದ್ದ ಡೇಟ್ ಆಗಿ ಏನಾಗಿದೆ, 5 ವರ್ಷದವರೆಗೆ ಒಂದು ಕಾಮಗಾರಿ ಇದೆ, ಈಗ 2 ವರ್ಷ ಇತ್ತು, ಒಂದೇ ವರ್ಷ ಇತ್ತು. ಏನಾಗ್ತದೆ ಮುಂದೆ ಮಾಡಲಿಕ್ಕಾಗುತ್ತೆ. ಸರ್ಕಾರದ ತಪ್ಪಲ್ಲ, ಯಾಕೆ ಅವಾಗ ಎಲ್ಲ ವೇಸ್ಟ್ ಆಗಿಬಿಟ್ಟಿದೆ. ಎಲ್ಲ ಆಧಾರಕ್ಕೆ ಬಿಟ್ಟು ಮನೆಯನ್ನು ಆಧಾರ ಕಟ್ಕೊಂಡ್ಬಿಟ್ಟು, ಬಾವಿನೂ ಅರ್ಧ ಮಾಡ್ಕೊಂಡ್ಬಿಟ್ಟು, ಹಾಗಾಗಿ ಅದು ವೇಸ್ಟ್ ಆಯ್ತಲ್ಲ ಆ ಹಣ. ಅದರಿಂದ ಏನು ಅಸೆಟ್ ನಿರ್ಮಾಣ ಆಗಿಲ್ಲ, ಮತ್ತೆ ಸರಿಯಾಗಿ ಕಡಿಮೆ ರಿಕವರಿ ಮಾಡ್ಬೇಕಂತಿದೆ ಪಂಚಾಯತ್ PDO 30% ಕಡಿಮೆ ಆಗಿದೆ. 1 ಲಕ್ಷ ವರ್ಕ್ ಇದ್ರೆ ಒಂದು 30,000 ಕೆಲಸ ಆಗ್ಬೇಕು. ಒಂದು 10,000 ಒಂದು ಬಿಲ್ಡಿಂಗ್ ಹಾಕಿ ಒಟ್ಟ ಸೇರುದಿಲ್ಲ ಮಾಡುದಿಲ್ಲ. ಒಟ್ಟ ನಾವ್ ಹೇಳೋದಿಷ್ಟೇ, ಏನ್ ಜಾಬ್ ಕಾರ್ಡ್ ಹೊಂದಿದಾರ ಒಟ್ಟು ಜನ ಒಂದು 10-25 ದಿವಸ ಕೆಲಸ ಮಾಡಲೇಬೇಕು. ಅದು ಆಕ್ಟಿವ್ ಆಗಿರ್ತದೆ. ಆ ದಿಶೆಯಲ್ಲಿ ಆಕ್ಟಿವ್ ಜಾಬ್ ಕಾರ್ಡ್ ಆಧಾರದ ಮೇಲೆ ನಿಮ್ಗೆ ಮುಂದೆ ಏನಾದ್ರು ವರ್ಕ್ ಸಿಲೆಕ್ಟ್ ಆಗ್ತದೆ. ಈಗ ನಾವು ಬುಕ್ಲೆಟ್ ಮಾಡಿ ಕಳಿಸೋದಿಲ್ಲ, ಆನ್ಲೈನಲ್ಲಿ ಹಾಕ್ಬಿಟ್ರೆ ಇಲ್ಲಿ ಅದು ಸಿಲೆಕ್ಟ್ ಆಗುತ್ತೆ. ಮೊದಲೇ ಒಂದು ಪುಸ್ತಕ ಮಾಡಿ ಕಳಿಸ್ಬೇಕಾಗಿ ಮಂದಿಗೆ ಬರಬೇಕಾಯ್ತು. ಈಗ ಆನ್ಲೈನಲ್ಲಿ ಅಪ್ರೂವ್ ಕೊಡ್ತಾರೆ, ಆನ್ಲೈನಲ್ಲಿ ಸಿಲೆಕ್ಟ್ ಆಗ್ತದೆ. ಅಲ್ಲಿ ಹೇಗೆ ಚೇಂಜ್ ಆಗ್ತದೆ ನೆಕ್ಸ್ಟ್ ಹೇಳ್ಬೇಕು. ನಾವು ಕೊಟ್ಟು ಇಷ್ಟೇ ಬೇರೆ ಅವ್ರ ಅಂದ್ರೆ ಈಗ ನಿಮ್ಮ ನಾನು ಕೊಟ್ಟು ರಿಪೋರ್ಟ್ ಇಲ್ಲ,
ಎಷ್ಟು ಕೊಟ್ಟಿದೆ ಅದರ ಅದನ್ನೇ ಹಾಕಿ ಇಟ್ಟು ಹಾಕ್ರಿ ನೀವು. ಅದೇ ಹಾಗೆ ಇಂಜಿನಿಯರ್ ಒಳ್ಳೆಯವ್ರು ಬಂದರೆ ಸ್ವಲ್ಪ ಕೆಲಸ ಏನಾದ್ರು ಮಾಡಿಸ್ಬೋದು ಅಂಗಡಿಯಲ್ಲಿ. ಇದು ನೋಡಿದ್ರೆ ಕೆಲಸ ಮಾಡಲಿಕ್ಕೆ ಈಗ ಆಗಲಿಲ್ಲ, ಯಾರಿಗೂ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ. ಕೆಲವು ಸಂದರ್ಭದಲ್ಲಿ ಕೆಲವು ಸಮಸ್ಯೆ ಇತ್ತು. ನಿಮ್ದು ಅದು ನಮ್ಮ ಗ್ರಾಮ ಪಂಚಾಯತ್ ಬಂದೀಗ ಗ್ರಾಮ ಪಂಚಾಯತ್ ಕಲಿಸಿ 15 ಫೈನಾನ್ಸ್ ಮತ್ತೆ ನರೇಗಾ ಓದಿದ್ರಲ್ಲ, ಅದಕ್ಕೆ ಸಂಬಂಧಿಸಿ ನಿಮ್ದೇನಾದ್ರು ಅಬ್ಜೆಕ್ಷನ್ ಇದೆಯಾ? ಅಲ್ಲ 15 ಗ್ರಾಮ ಪಂಚಾಯತ್ ಸ್ವಲ್ಪ ಓದಿರೋಲ್ವಾ? ಕೇಳಿಲ್ಲ. ಈಗ ಕೋಟೆಯವರು ನಾನು ಓದಿದ್ದಾರೆ, ಇದ್ರದ್ದು ಎಲ್ಲ ಓದಿದಾರೆ ಈಗ ಮೇಲೆ ಹಾದು ಹೋಗ್ಲಿ ಅಂದ್ರೆ ನಾವು ಹೋದ್ರೆ ಪಂಚಾಯತ್ ತಾಲೂಕು ಮಾಡ್ತಾರೆ. ಮತ್ತೆ ಗ್ರಾಮ ಪಂಚಾಯತ್ ತರಬೇಡಿ ತಲೆ ಹಾಳಾಗೋದು ಈಗ. ಸಮಸ್ಯೆ ಇತ್ತು ಬಾಯಿಗಳಲ್ಲಿ ಸ್ವಲ್ಪ ನಾವು ಸಂಖ್ಯೆ ಮಾಡಬೇಕು. ಜಗಳ ಸಾಲ ಇದೆ ಈಗ 2 ಕಾಮಗಾರಿಗಳು ಅಲ್ಲ ಇಲ್ಲಿ ಪಂಚಾಯತ್ ಅವ್ರಿಗೆ ಕೊಟ್ಟಾರಂತ ಅದು 1000 ರೂಪಾಯಿ ಪಂಚಾಯತ್ ಅಲ್ಲಿ ಕೊಟ್ಟಿದ್ದೀವಿ ನಾವು. ಈಗ ಶೌಚಾಲಯ ಮಾಡ್ಕೊಡಿ ಅಂತ ಕೊಟ್ಟಿದ್ದಾರೆ. ಅಲ್ಲ ಹೆಣ್ಮಕ್ಳ ಶೌಚಾಲಯ ಇದೆ ಅನ್ಕೊಂಡಲ್ಲ ದಾಖಲೆ ಕೊಡ್ತಿದ್ರು, ಅವರ ಹೆಣ್ಮಕ್ಳ ಶೌಚಾಲಯ ಇಲ್ಲ ಅನ್ಕೊಂಡ ದೂರ ಆಗ್ತಾರೆ ಮಕ್ಕಳು ಅಲ್ಲ ಹೇಳ್ದಂಗೆ. 2024-25ನೇ ಸಾಲಿನ 15ನೇ ಹಣಕಾಸು ಯೋಜನೆ ಅಡಿಯಲ್ಲಿ ನಡೆದ ಕಾಮಗಾರಿಗಳು. ಅಚ್ವಿ ಗ್ರಾಮ ಪಂಚಾಯತ್ ಸಮುದಾಯ ಭವನ ದುರಸ್ತಿ ಮಾಡುವುದು 1,99,910. ಮಾಬ್ಗಿ ಹೆಬ್ಬಾರ್ ರಸ್ತೆ ದುರಸ್ತಿ ಮಾಡಿರುವುದು 30,000. ಅಸ್ನಿ ಹರಿಜನಕೇರಿ ರಸ್ತೆಯ ಚರಂಡಿ ದುರಸ್ತಿ 30,000. ಕಚರ್ಗಿಬೈಲ್ ರಾಘುಮನೆ ರಸ್ತೆಗೆ ಪೈಪ್ ಅಳವಡಿಸಿದ್ದು 45,000. ಕಂಚನಕೇರಿ ದೇವುಗೌಡರ ಮನೆ ಹತ್ತಿರ ರಸ್ತೆಗೆ ಪೈಪ್ ಅಳವಡಿಕೆ 25,000. ಕುಂಟಕಳಿ ದುರ್ಗಾಂಬ ಕ್ರೀಡಾಂಗಣ ಸುತ್ತ ಚರಂಡಿ ನಿರ್ಮಾಣ 25,000. ಕುಂಟಕಳಿ ದಾಮೋದರ್ ನೈಟ್ ಮನೆ ಹತ್ತಿರ ರಸ್ತೆಗೆ ಪೈಪ್ ಅಳವಡಿಕೆ 30,000. ಕುಂಟಕಳಿ ಪರಮೇಶ್ವರ್ ನೈಟ್ ಮನೆ ಹತ್ತಿರ ರಸ್ತೆಗೆ ಪೈಪ್ ಅಳವಡಿಕೆ 25,000. ಕುಂಟಕಳಿ ರಾಮ ಪಟಗಾರ್ ಮನೆಯ ಹತ್ತಿರ ರಸ್ತೆಗೆ ಪೈಪ್ ಅಳವಡಿಸಿದ್ದು 30,000. ವಾಡಗಾರ್ ಶಾಲೆಗೆ ಅಂಗವಿಕಲರ ಶೌಚಾಲಯ ನಿರ್ಮಾಣ 1,30,234. ವಾಡಗಾರ್ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವುದು 70,000. ಗ್ರಾಮ ಪಂಚಾಯತದ ಸುತ್ತ ತಂತಿ ಬೇಲಿ ನಿರ್ಮಾಣ ಮಾಡಿರುವುದು 50,000. ಅಂಗಡಿಬೈಲ್ ನಾಗರಾಜ್ ಕೃಷ್ಣ ನಾಯ್ಕ್ ಮನೆಯ ಹತ್ತಿರ ನೀರಿನ ಕಾಲುವೆಗೆ ಪೈಪ್ ಅಳವಡಿಕೆ ಮಾಡಿದ್ದು 35,000. ಅಂಗಡಿಬೈಲ್ ಕೃಷ್ಣ ಗುಲ್ಗಾ ಮನೆಯ ಹತ್ತಿರ ನೀರಿನ ಕಾಲುವೆ ಪೈಪ್ ಅಳವಡಿಕೆ ಮಾಡಿದ್ದು 40,000. ಮೋತಿಗುಡ್ಡ ಮಾರ್ನಡಿ ಹಾಗೂ ಹೊಸಮನೆ ರಸ್ತೆ ರಿಪೇರಿ ಮಾಡಿದ್ದು 50,000. ಕಂಡಿಗದ್ದೆ ಮೋತಿಗುಡ್ಡ ಶಾಲೆಗೆ ಹೋಗುವ ರಸ್ತೆಗೆ ಪೈಪ್ ಅಳವಡಿಕೆ 80,000. ಕಂಡಿಗದ್ದೆ ಶಾಲೆ ರಸ್ತೆ ಚರಂಡಿ ದುರಸ್ತಿ ಮಾಡಿರುವುದು 34,981. ಎಡಗುಡ್ಡ ಕೇರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿರುವುದು 30,000. ವಾಡಗಾರ್ ದೇವರ ಮನೆಯಿಂದ ಹೊಸಕೇರಿ ಸಿಟಿ ಕೇರಿಯವರೆಗೆ ರಸ್ತೆ ಚರಂಡಿ ನಿರ್ಮಾಣ ಮಾಡಿರುವುದು 50,000. ಅಂಗಡಿಬೈಲ್ ಬಾಣಸಾಗರ ರಸ್ತೆ ದುರಸ್ತಿ ಮಾಡಿರುವುದು 10,000. ಮಾಣಿಗದ್ದೆ ಬಾಬು ಮನೆ ರಸ್ತೆಗೆ ಮಳೆಗಾಲದ ಕೊಳಚೆ ನೀರು ಸಾಗುವಂತೆ ಪೈಪ್ ಅಳವಡಿಕೆ ಮಾಡಿದ್ದು 39,925. ಗೋರಣಿ ಬಾಲಚಂದ್ರ ನಾಯ್ಕ ಮನೆಯ ಹತ್ತಿರ ರಸ್ತೆಗೆ ಪೈಪ್ ಅಳವಡಿಕೆ ಮಾಡಿದ್ದು 30,000. ಗೋರಣಿ ಷಣ್ಮುಖ ಮಾಸ್ತಿ ಮನೆಯ ಹತ್ತಿರ ರಸ್ತೆಗೆ ಪೈಪ್ ಅಳವಡಿಕೆ ಮಾಡಿದ್ದು 20,000. ಕೇಶವಳ್ಳಿ ಬಾಲಚಂದ್ರ ಹೆಗಡೆ ಮನೆಯ ಹತ್ತಿರ ರಸ್ತೆಗೆ ಮಳೆಗಾಲದ ಕೊಳಚೆ ನೀರು ಸಾಗುವಂತೆ ಪೈಪ್ ಅಳವಡಿಕೆ ಮಾಡಿದ್ದು 49,994. ಅಂಗಡಿಬೈಲ್ ಕುಂಬಾರಕೇರಿ ಅಂಗನವಾಡಿ ರಸ್ತೆಯ ಹತ್ತಿರ ಪೈಪ್ ಅಳವಡಿಕೆ ಮಾಡಿದ್ದು 34,817. ಕೇಶವಳ್ಳಿ ಶ್ಯಾಮಗದ್ದೆ ಕೇರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದು 35,000. ಕಂಡಿಗದ್ದೆ ಗಣೇಶ ನರಸಿಂಹ ನಾಯ್ಕ ಮನೆ ಹತ್ತಿರ ರಸ್ತೆಗೆ ಮಳೆಗಾಲದ ಕೊಳಚೆ ನೀರು ಸಾಗುವಂತೆ ಪೈಪ್ ಅಳವಡಿಕೆ ಮಾಡಿದ್ದು 30,000. ಅಂಗಡಿಬೈಲ್ ಕುಂಬಾರಕೇರಿ ಅಂಗನವಾಡಿಗೆ ಕುಡಿಯುವ ನೀರಿನ ಸಂಪರ್ಕ ಇರುವ ಕೊಳವೆ ಬಾವಿಗೆ ಪಂಪ್ ಹೌಸ್ ನಿರ್ಮಾಣ ಮಾಡಿದ್ದು 80,931. ಅಂಗಡಿಬೈಲ್ ಮಾಡುವ ದೇವಸ್ಥಾನದ ಹತ್ತಿರ ಸಾರ್ವಜನಿಕರಿಗಾಗಿ ಕುಡಿಯುವ ನೀರಿನ ಕೊಳವೆ ಬಾವಿ ತೆರೆದು ನೀರು ಒದಗಿಸಿರುವುದು 1,00,000. ತಾರಿಗದ್ದೆ ರವಿ ಭಟ್ ಮನೆಯ ಹತ್ತಿರ ರಸ್ತೆಗೆ ಮಳೆಗಾಲದ ನೀರು ಸಾಗುವಂತೆ ಪೈಪ್ ಅಳವಡಿಕೆ ಮಾಡಿ ಸುತ್ತ ಚರಂಡಿ ನಿರ್ಮಾಣ ಮಾಡಿದ್ದು 30,000. ಮಾಬ್ಗಿ ಹೆಬ್ಬಾರ್ ಮನೆ ರಸ್ತೆ ಚರಂಡಿ ದುರಸ್ತಿ ಮಾಡಿದ್ದು 30,000. ಕುಟಕಣಿ ರಾಜೇಶ್ ಸಿದ್ದಿ ಮನೆಯ ಹತ್ತಿರ ರಸ್ತೆಗೆ ಮಳೆಗಾಲದ ನೀರು ಸಾಗುವಂತೆ ಪೈಪ್ ಅಳವಡಿಕೆ ಮಾಡಿದ್ದು 30,000. ಚಕ್ರಗದ್ದೆ ರಸ್ತೆಗೆ ಮಳೆಗಾಲದ ನೀರು ಸಾಗುವಂತೆ ಪೈಪ್ ಅಳವಡಿಸಿದ್ದು 40,000. ಮಾಬಗಿ ಅಂಗನವಾಡಿ ನಂಬರ್ 1 ಹತ್ತಿರ ಕೊಳವೆ ಬಾವಿಗೆ ಮೀಟರ್ ಅಳವಡಿಕೆ ಮಾಡಿದ್ದು 29,060. ಮಾಬಗಿ ಕಂಚನಕೇರಿ ರಸ್ತೆಗೆ ಮಳೆಗಾಲದ ನೀರು ಸಾಗುವಂತೆ ಪೈಪ್ ಅಳವಡಿಕೆ ಮಾಡಿದ್ದು 15,000.
ಮಾದಗಿ ಎಸ್ಸಿ ಕೇರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದು 1,42,500. ಮಾದಗಿ ಎಸ್ಸಿ ಕೇರಿಗೆ ಮಳೆಗಾಲದ ನೀರು ಸಾಗುವಂತೆ ಪೈಪ್ ಅಳವಡಿಕೆ ಮಾಡಿದ್ದು 60,000. ರಾಮಚಂದ್ರ ಸಂಪು ಭಂಡಾರಿ ಮನೆಯ ಹತ್ತಿರ ರಸ್ತೆ ದುರಸ್ತಿ ಮಾಡಿದ್ದು 37,895. ನೀರ್ಕುಳಿ ಪ್ರಕಾಶ್ ನಾಯಕ್ ಮನೆಯ ಹತ್ತಿರ ರಸ್ತೆಗೆ ಮಳೆಗಾಲದ ಹೊಳೆ ನೀರು ಸಾಗುವಂತೆ ಪೈಪ್ ಅಳವಡಿಕೆ ಮಾಡಿದ್ದು 30,000. ಕಂಚನಕೇರಿ ದುರ್ಗಾಂಬ ದೇವಸ್ಥಾನದ ಹತ್ತಿರ ರಸ್ತೆ ದುರಸ್ತಿ ಮಾಡಿದ್ದು 40,000. ಮಾಳಿಗದ್ದೆ ಕೆಳಮನೆ ರಸ್ತೆ ದುರಸ್ತಿ ಮಾಡಿದ್ದು 45,000. ಒಟ್ಟು ಕಾಮಗಾರಿಗಳು 56. 26,79,402 ರೂಪಾಯಿಯಾಗಿದೆ. ಬಿಲ್ಗಳು 36. 7,07,674. ಒಟ್ಟು 92 ಕಾಮಗಾರಿಗಳಾಗಿದೆ. ಬಿಲ್ ಮತ್ತು ಕಾಮಗಾರಿಗಳು ಸೇರಿಸಿ ಒಟ್ಟು 33,87,076 ರೂಪಾಯಿಯಾಗಿದೆ. ಇಲ್ಲಿ ಕಾಮಗಾರಿ ಮತ್ತೆ ಹೆಬ್ಬಾರ್ ಮನೆ ರಸ್ತೆಗೆ 2 ಅವಧಿಯಲ್ಲಿ 30,000 ರೂಪಾಯಿ ಬಿದ್ದಿದೆ. ಬರೀ ಮಣ್ಣು ಬಿಡಲಿ ಒಂದೇ ರಸ್ತೆಗೆ 2 ಬಾರಿ ನೋಡಿ 30,000 ಬರ್ಕೊಡಿ. ಇನ್ನೊಂದು ವಡ್ಗಾರ್ ರಸ್ತೆಗೆ ಯಾವ ಅವಧಿಯಲ್ಲಿ 50,000 ಮಾತ್ರ ನೋಡಿ ಪೈಪ್ ಮತ್ತು ರಸ್ತೆ ವಾಡ್ಗಾರ್ ದೇವರಮನೆಯಿಂದ ಹೊಸಕೇರಿ ಸಿದ್ದಿಕೇರಿಯವರೆಗೆ ಚರಂಡಿ 50,000. 50,000 ನೋಡಿ. ಅದು ಕೂಡ ಕಾಮಗಾರಿ ಸರಿಯಾಗಿ ಆಗಲಿಲ್ಲ. ಅದು ವಡ್ಗಾರ್. ನಂಬರ್ 3 ಕೃಷ್ಣ ಮನೆ ಹತ್ರ ಯಾವ್ದು ನೋಡಿ ಅದು ಕೃಷ್ಣ ಮನೆ ಹತ್ರ ಹಾಕಿದ್ದಾರೆ ನೋಡಿ 25,000 30,000. ಯಾವ ಕೃಷ್ಣ ಮನೆ ನೋಡಿ ಅದು ಏನ್ ಮಾಡ್ತಾರೆ ಕೇಳಿದ್ರೆ ಇವ್ರು ಕುತ್ಕೊಳ್ಳೋದು ಇಲ್ಲಿ ಇವ್ರ ಮನುಷ್ಯ ಕಡೆ ಕಾಮಗಾರಿ ಹಾಕೋದು. ಇನ್ನೊಂದು ವಡ್ಗಾರ್ ಹೋಗ್ತೀನಿ ನಾನು ಅಲ್ಲಿ ನಾನು ಓದು ಯಾಕೆ ಹೇಳ್ತಾರೆ ಕೇಳಿದ್ರೆ ಈ ಸಲ ನಾವು ಕೈ ಮಾಡಿಸಿದ 20,000ದಲ್ಲಿ ಇಲ್ಲಿಂದಲ್ಲಿಗೆ ಹಣನೇ ಇಡಲಿಲ್ಲ ನೋಡಿ. ಏನು ಪೈಪ್ ಹಾಕಿದ್ದಾರೆ, 2 ಡ್ರೈನೇಜ್ ಹೊಡೆದಿದ್ದಾರೆ ಇವರು ಮೇಡಮ್. ಮತ್ತೆ ಹೋದ ಸಲ ನಾವು ಮೇಡಮ್ ಮತ್ತೊಂದು ಅಲ್ಲಿ ಹಾಂ ಸರ್ ಇಲ್ಲ ಮ್ಯಾಮ್. ಹಾಂ ನಾವು ಬಾಯಿ ಬಡ್ಕಟ್ಟಿದ್ದೇವೆ ಅಧ್ಯಕ್ಷರೇ. ಸಾಲಿಕ್ಕಿಂತ ಕೆಳಗಡೆ ರೋಡಿಗೆ ಪೈಪ್ ಇಲ್ಲ ಮೇಲೆ ಹೋಗಿ ನೋಡಿ. ಯಾಕೆ ಹೇಳ್ತೇನೆ ಕೇಳಿದ್ರೆ ಇಲ್ಲ ಅವಶ್ಯಕತೆ ಇದೆ. ಎಷ್ಟು ಸಲ ನಾವು ವಾಟ್ಸಪ್ ಮಾಡುವುದಿಲ್ಲ. ಎಲ್ಲಿಗೆ ಬೇಕಾದ 1,000 ಇಲ್ಲಿಂದಲ್ಲಿಗೆ ರಿಪೇರಿ ಮಾಡಿದ್ದೇವೆ. ಇದು ಜವಾಬ್ದಾರಿ ಅಲ್ವ? ಈಗ ಸಮಸ್ಯೆ ಬಗ್ಗೆ ನೋಡೋದು ನಾನು ಅಧ್ಯಕ್ಷರ ಗಮನಕ್ಕೆ 10,000 ತಂದಿದ್ದೇನೆ. ಈ ರೀತಿ ಆಗಿದ್ರೆ ನಾವು ರಿಪೋರ್ಟ್ ಮಾಡಬೇಕಾಗ್ತದೆ. 2,000 ಆಗಿದೆ ಕೆಲಸ ಆಗಿದೆ ಕೆಲಸ ಏನಾಗಿದೆ ಇಲ್ಲ ನಾನಂತೂ ಅದಕ್ಕೆ ಒಪ್ಪುದಿಲ್ಲ. ಬೇಕಾದ್ರೆ ನಾನು ಲೆಟರ್ ತಂದು ಕೊಡ್ತೇನೆ. ಜನರ ಲೆಟರ್ ನಿಮ್ಮ ಹತ್ರ ಉಂಟು ನೋಡಿ. 20,000 ದಿವಸ ರಿಪೇರಿ ಆಗದೆ. ನಾವು ಜನರ ಹತ್ರ JCB ಕೊಟ್ಟು ಮಾಡಿಸಿದ್ದೇವೆ. ಜನರ ಲೆಟರ್ ಕೊಟ್ಟಿದ್ದೇವೆ. ವಿಡಿಯೋ ಹತ್ರ ಕೊಟ್ಟಿದ್ದೇವೆ. ಕೇಳಿ ನಮ್ಗೆ ಅವಶ್ಯಕತೆ ಇದೆ. ಮೆಂಬರ್ಗೆ ಹೇಳಿದ್ದೇವೆ ಕೇಳಿ. ಆ ಹಲಸನ್ ಹತ್ರ ಗವರ್ಮೆಂಟ್ ಅಲ್ಲಿ ಹಾಕ್ಲಿಕ್ಕೆ ಬಡಮನೆ ಹತ್ರ ಹಾಕ್ಲಿಕ್ಕೆ ಹೇಳಿದ್ದೇವೆ. ಇನ್ನೂವರೆಗೆ ಆಗಿಲ್ಲ. ಇವತ್ತು ಗಾಡಿ ಹೋಗುತ್ತಿಲ್ಲ. ಅದು ಸಾರ್ವಜನಿಕ ಸರ್ಕಾರದಿಂದ ಹಣ ಪ್ರಯೋಜನ ಆಗಬೇಕು. ನಾವು ಹೇಳ್ತಿರೋದು ಇದು. ಈಗ ಯಾರೋ ಪಂಚಾಯತ್ ಅಭಿವೃದ್ಧಿ ಮಾತ್ರ ಮಾಡಲಿಕ್ಕೆ ಆಗುದಿಲ್ಲ. ಏನಾದ್ರು ಮಾಡ್ಬೇಕಾದ್ರೆ ಎಷ್ಟು ಬೇಕಾಗ್ತದೆ? ಕೋಟಿ ಬೇಕಾ? ಸ್ಲ್ಯಾಬ್ ಕನ್ವರ್ಟ್ ಈಗ 1 ಫುಟ್ ಪೈಪ್ ಹಾಕೊಳ್ಳಿ ಏನು ಕೋಟಿ ರೂಪಾಯಿ ಬೇಕಾಗ್ತದೆ? 25,000 ರೂಪಾಯಿ ಹಾಕೊಂಡು ಮಾಡ್ಲಿಕ್ಕೆ ಆಗ್ತದೆ ಅಧ್ಯಕ್ಷರೇ? ಬೇಡ 30,000 ಆಗ್ತದೆ. 50,000 ಮಾಡುವುದಂದ್ರೆ ಅದನ್ನು ಕೆಲಸ ಮಾಡಿ. ಈ ಒಂದು 50,000 ಹಾಕಿ ಅಂತ ನಾವು ಮಾಡ್ಕೊಡ್ತೇವೆ. ಯಾಕೆ ಆಗುದಿಲ್ಲ ದಡ್ಡು ಬೇಡ ಇದಕ್ಕೆ ಆಗ್ತದೆ ಇಲ್ಲ. ಕಷ್ಟ ಆಗ್ತದೆ ಅವ್ರೆ. ನೀವೇ 2 ಸಲ ಹೋದ್ರೆ ಯಾವ ಪಂಚಾಯತ್ ಹಾಕಿದ್ರೆ ಮಗ ಅದು ಕನ್ಫರ್ಮ್ ಮಾಡಿ ಹೇಳಿದ್ರೆ ಸಮಸ್ಯೆ ಇಲ್ಲ. ಮುಗೀತು. ಒಂದೇ ಸಲ ಸರ್ ಇದು ರೇಟ್ ಸರ್ ಅಲ್ಲ ನಿಮ್ಮ ನೋಡಿ ಬಳೆಗಂಜೆ ರೋಡ್ ಮಾಡ್ಲಿಕ್ಕೆ ಆಗುವಂತೆ ಆಗ್ಲಿಲ್ಲ ಮಾಡ್ಕೊಟ್ಟಿದ್ದೇವಿಲ್ಲ. 60,000 ಹೊಸ ರಸ್ತೆ 2 ಮೀಟರ್ ಮಾಡಿದ್ದೇವೆ. 150 ಮೀಟರ್ ನೋಡಿ. ಅಲ್ಲಲ್ಲ ಕನ್ಫ್ಯೂಷನ್ ಆಗಿದೆ. ಇಲ್ಲಿ ಹೆಬ್ಬಾರ್ ಮನೆ ರಸ್ತೆ 50,000. ಎರಡು ಸಲ ಹೆಬ್ಬಾರ್ ಮನೆ 30,000 ಇದೆ. ತಪ್ಪನ್ನು ನಾನು ಹೋಗಿ ಎರಡು ಸಲ ಅಲ್ಲ, 2 ಸಲ. ಗೀತಾ ಮೇಡಮ್ ಅವರು ಹೋದಂತೆ ನಾವು ಮಾತಾಡೋದಿಲ್ಲ. ಇಲ್ಲ ನಮ್ಮ ಫಲಕ್ಕೆ ಹಾಕ್ಬೇಕಂತ ಹೇಳ್ತೀವಿ. ಕೃಷ್ಣ ನಾಯಕ ಅಂತ ಹಾಕಿದ್ದಾರೆ. ಯಾವ ಕೃಷ್ಣ ನಾಯಕ? ಅದು ಇಲ್ವಾ? ಹೆಸರಿಲ್ವಾ? ರೋಡಿಗೆ ಹೆಸರಿಲ್ವಾ?
ಮುಖೇಶ್ ಅಲ್ಲಿಲ್ವಾ? ಯಾವುದು 15 ಫೈನಾನ್ಸ್ ಅದು ನೋಡಿ ಹೋದ್ರೆ ಕೃಷ್ಣನೇ. ಮತ್ತೆ 15 ಹಣಕಾಸು ಅವ್ರನ್ನ ಹೇಳಿದ್ರೆ ಯಾವ ಕೃಷ್ಣ ನಾಯಕ ನಾ ಹೇಳ್ತೇನೆ. ಸರ್ ಒಂದು ವಿಷಯ ಕೇಳಿ. ಒಂದು ಬಿಟ್ಟು ಕೃಷ್ಣಮೂರ್ತಿ ಕಟ್ಟಡದ ಬಳಿ ಇವಾಗ ಒಂದು ಕೊಡಬೇಕಾಗಿತ್ತು. ಯಾವುದು ಕೆಶವಾಡಿ. ಅಲ್ಲ ಕೃಷ್ಣ ನಾಯಕ ತಗೊಂಡು ಮಾಡಿ ಅಲ್ಲಿದ್ದು ವಾಡಗಾರದ ಸಿಕ್ಕಾಪಟ್ಟೆ ಸಮಸ್ಯೆ ಬರ್ತದೆ ನಾವು ಹೇಳಿದ್ದೇವೆ ಲೆಕ್ಕ. ಮೈ ಮೇಲೆ ಬರ್ತದೆ ನಿಮ್ಮ ಕಡೆ ಎಲ್ಲ ಫೋನಲ್ಲಿ ಯಾವಾಗಲೂ ಹೇಳ್ಬಿಡ್ತಾರೆ ನಿಮ್ಮ ಹತ್ರ ಆಗದಿದ್ರೆ ಹೇಳಿ ನಾವು ದಂಡನೆ ಮಾಡ್ತೇವೆ. ದಯಮಾಡಿ ಹಾಕೊಳ್ಳೋದು ನಾನಲ್ಲ ಹಾಕಿದ ಕಡೆಗೆ ಉತ್ತರ ಕೊಡೋದು ನಾನಾಗಿರ್ತೇನೆ. ದಯಮಾಡಿ ಕೊಡ್ಬೇಡಿ. 3 ಬಾರಿ ಆಯ್ತು ಹೇಳಿಕ್ ಮಾಡಿ ನಾವು. ನಮ್ಮ ಮಾತು ಬೆಲೆ ಬರುವುದಿಲ್ಲ ಇದ್ದೇವೆ. 3 ವರ್ಷ ಆಯ್ತು ನಾ ಹೇಳಿಕ್ ಮಾಡಿ. ಈ ಲಾಸ್ಟ್ ಹೇಳಿದ್ರೆ ನಿಮ್ಮ ಲಾಸ್ಟ್ ಅವಧಿ ಇರೋದು ಬಿಡಿ ಅದು ಜನ ಬಿಸಾಯಿದ್ದಾರೆ. GST ಟ್ಯಾಕ್ಸ್ ಎಲ್ಲರೂ 15 ಹಣಕಾಸಿದ್ದು ಎಲ್ಲರೂ ಹೇಗೆ ಮಾಡ್ತಾರೆ ಗೊತ್ತಿಲ್ಲ. ನಾನು ಸುಮಾರು ಒಂದು ತಿಂಗಳು ಮೊದಲೇ ಅವ್ರ ಹತ್ರ ಕ್ಯಾಶ್ ಬುಕ್ ಪ್ರಕಾರ ಇದು ಎಷ್ಟು ವರ್ಕ್ ಇದೆ ಅದನ್ನ ಹಾಕೊಡಿ ಅಂತ ಹೇಳ್ತೇನೆ. ಅವರು ಅದ್ರ ಪ್ರಕಾರ ಹಾಕೊಟ್ಟಿರ್ತಾರೆ. ಅದೇ ಲಿಸ್ಟ್ ಅನ್ನ ನಾವು ಆಡಿಟ್ ಮಾಡ್ತೇವೆ. ಕ್ಯಾಶ್ ಬುಕ್ ಇಟ್ಕೊಂಡು ಅವ್ರು ಕೊಟ್ಟು ಲಿಸ್ಟ್ ಅನ್ನು ಇಟ್ಕೊಂಡು ನಾವು ಆಡಿಟ್ ಅನ್ನ ಮಾಡ್ತೇವೆ ಇಲ್ಲಿ. ಅಲ್ಲಿ ಮತ್ತೆ ನಮ್ದಾದ ಯಾವುದೇ ಹೆಸರನ್ನು ನಾವು ಸೇರಿಸುವುದಿಲ್ಲ, ಮತ್ತೆ ಯಾವುದೇ ಒಂದು ಇದನ್ನ ನಾವು ಮಾಡೋದಿಲ್ಲ. ಅಲ್ಲಿ ಏನಾಗಿರ್ತದೆ ಈಗ ಅಲ್ಲಿ ಏನಾಗಿದೆ, ಮಿಸ್ ಆಗಿ 2 ಕಡೆ ಹೆಸರು ಬಂದಿದೆ. ಅಲ್ಲಿ ಮಿಸ್ ಆಗಿ 2 ಕಡೆ ಹೆಸರು ಬಂದಿದೆ ನೋಡಿ. ಅದರ ಕಡೆ ಓದು ಅದನ್ನ ಅದೇ ಮಾಫಿದು ಎರಡು ಸಲ ಮಾಡಿಸಿದ್ದಲ್ಲ. ಇಲ್ಲ ಮಾವಿಗೆ ಹೆಬ್ಬಾರ್ ಮನೆ ರಸ್ತೆ 2 ಸಲ. ಒಂದ್ ಕಡೆ ಮಾವಿಗೆ ಹೆಬ್ಬಾರ್ ಅನಂತ ಹೆಬ್ಬಾರ್ ಮನೆ ಹತ್ರ ಪೈಪ್ ಹಾಕಿದ್ದಾರೆ. ಅದಕ್ಕಿಂತ ಹಿಂದೆ ಲೇವಲಿಂಗ್ ಮಾಡಿದ್ದಾರೆ. 2 ವರ್ಕ್ ಇದೆ. ಹೆಸರು ಹಾಕೊಂಡು 2 ವರ್ಕ್ ಇದೆ. ಆಮೇಲೆ ಕುಂಟಗಣಿಗೆ ರೋಡ್ ನಿಂದ ತೆಗೆದಿದ್ದು ಒಂದು ವರ್ಕ್, ಇನ್ನೊಂದು ಪೈಪ್ ಹಾಕಿದ್ದು ಇನ್ನೊಂದು ವರ್ಕ್. ಹಿಂದೆ ಅದೇ ಮಣ್ಣು ಹಾಕಿ ಒಂದ್ಸಲ ಟ್ರೈನ್ ತೆಗೆದ ಈ ಪೈಪ್ ಹಾಕೋದು ಯಾಕಂದ್ರೆ ಅದ ಹಿಂದೆ ಈ ವಾಲಿಬಾಲ್ ಇದು ಮಾಡಾಯ್ತಲ್ಲ ಹೊಸ ಮಣ್ಣು ಹಾಕೊಂಡು ಮಾಡೋದು 20,000 ರೂಪಾಯಿ ಅದು ಸಿಕ್ಕದ 12,000 ರೂಪಾಯಿ ಮೊದಲು ಮಾಡ್ತದೆ. ಈಗ ಅದು 2 ವರ್ಷ ಹಿಂದದ್ದು ಈಗಿಂದಲ್ಲ ಅದು. ಸರ್ ಮತ್ತೆ ಇದು ಈಗ ಅದು ಹೇಳುತ್ತೆ 2-3 ವರ್ಷದ ಹಿಂದದ್ದು. ಈ ಪೈಪ್ ಹಾಕಿದ್ರೆ ಮಾತ್ರ ಈಗ 3 ವರ್ಷ ಹಿಂದೆ ಅದು ಗ್ರೌಂಡ್ ಸುತ್ತಲೂ ಗಟರ್ ಅನ್ನು ಹೆಡ್ ಬಂದೆ ಮಣ್ಣು ಹಾಕ್ತದ. ಮಣ್ಣು ಹಾಕಿದ್ರೆ ಒಂದು ಪ್ರತ್ಯೇಕ ಮಾಡ್ಲಿಕ್ಕೆ ಆಗುದಿಲ್ಲ. ಮಣ್ಣು ಹಾಕ್ತದ ಮಣ್ಣು ತಂದು ಹಾಕ್ತದೆ ಹೊರಗಡೆ. ಪಂಚಾಯತ್ ಮಟ್ಟದಲ್ಲಿ ಎಲ್ಲಾ ಕಾಮಗಾರಿಗಳು ಫೇಲ್ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಎಷ್ಟು ಬಿಲ್ ಆಗ್ತದೆ ನಮಗೂ ಕೂಡ ಗೊತ್ತಿದೆ. ಆದ್ರೆ ಒಂದು ಫುಟದ ಪೈಪ್ 2 ಬೇಕಾದಲ್ಲಿ 20,000 ಇಟ್ಟು ಸಾಕಾಗ್ತದೆ. 40,000 ರೂಪಾಯಿ ತಪ್ಪು. ಇದರಲ್ಲಿ ಏನು ಗೌರ್ಮೆಂಟ್ ನೀಡಿದೆ ನಾವು ಹೇಳ್ಬೇಕಾಗ್ತದೆ. ನಾನು ಫಲಾನುಭವಿಗಳು ಕೇಳಿ ಬಂದೇನೆ. ಅಷ್ಟಕ್ಕೆ ಪಾಲಿಗೆ ಕೇಳಿ ಅಷ್ಟಕ್ಕೆ ಪಾಲಿಗೆ ನಾನು ನಿಮ್ಮ ಹತ್ರ ಹೇಳಿದ್ದೇ ಇಲ್ಲ. 1 ಫುಟದ ಪೈಪ್ ನಮ್ಮ ಹತ್ರ ಕೇಳಿದ್ದಾರೆ ಉಪಾಧ್ಯಕ್ಷರು. ಅಲ್ಲಿ 40,000 ರೂಪಾಯಿ ಇದೆ. ಅದೇ 20,000 ರೂಪಾಯಿ ಅಗತ್ಯ ಹಾಕ್ಲಿಕ್ಕೆ ಆಗ್ತದೆ ಇಲ್ಲ. ನಾನು ಕೇಳಿದ್ದು ದಯಮಾಡಿ ಎಲ್ಲಾ ಕಾಮಗಾರಿಗಳು ಗೋಲ್ಮಾಡಿ ನಾವು ಹೇಳ್ತಾ ಇಲ್ಲ. ಆದರೆ ತಪ್ಪಾಗಿರುವಂತದ್ದನ್ನ ಸರಿಪಡಿಸುವಂತ ಕೆಲಸ ಮಾಡಿ. ಅದೇ ನಮ್ದು ವಾದ ಅಲ್ಲ. ಹೋದ ಸಲ ಬೋರ್ಡ್ ಹಾಕುವಾಗ ಈ ಸಲ ಪ್ರಸ್ತಾಪ ಆಯ್ತು. ಉದಯಭದ್ರವು ಪ್ರಸ್ತಾಪ ಮಾಡಿದ್ರು, ಅನುಷ್ಠಾನ ಆಗಲಿಲ್ಲ. ಅದು ಕೂಡ ಯಾಕೆ ಹೇಳ್ತೇನೆ, ಏನೋ ಒಂದು ಸೂಚನೆ ಮಾಡ್ತಾರೆ ಜನ, ಅದು ಮುಂದಿನ ಬಂದಿಲ್ಲ, ಅದು ಅನುಷ್ಠಾನ ಆಗ್ಬೇಕು. ಇದೇ ನಾನು ಹೇಳ್ತೇನೆ. ನೀವು ತಗೊಂಡು ಓದಿ ಹೇಳಿದ್ರೆ 18ರಲ್ಲಿ, ಆದ್ರೆ ಬೋರ್ಡ್ ಹಾಕಲಿಲ್ಲ. ನಮಗೆ ಗೊತ್ತಾಗ್ತದೆ ಬೋರ್ಡನ್ನು ಹಾಕಿ ಎಲ್ಲ ಕಾಮಗಾರಿಗಳು ಕಳಪೆ ನಾವು ಕೂಡ ಅಧ್ಯಕ್ಷರ ಕೆಲಸ ಮಾಡ್ತೀನಿ. ಆದ್ರೆ ಕೆಲವೊಂದನ್ನು ಮಾಡಿ ಎಲ್ಲ ಹೊಸಗತ್ತಿದೆ. ಹೊಸ ರಸ್ತೆಗೆ ಇವ್ರು ಹಾಕ್ತಾರೆ, ಹುಡುಕ ರಸ್ತೆಯಿಂದ ಮೇಲೆ ಹೋಗುದು ಅಧ್ಯಕ್ಷರ ರಸ್ತೆಗೆ ಇಡ್ಲೇ ಇಲ್ಲ. ಈ ಸಲ ತಪ್ಪಲ್ವಾ? ದುರಸ್ತಿ ಅಂತ ಮಾಡಿ ಏನ್ ಮಾಡ್ತೀವಿ, 2-3 ಅಥವಾ ಪೈಪ್ ಹಾಕೊಟ್ಟು ಅಲ್ಲಿ ನೇಮಕೋರ್ಕ್ ಬಂದಿರ್ತದೆ, ಪೈಪ್ ಹಾಕಿರ್ತೀವಿ. ಅಂದ್ರೆ ಕೆಲವರಿಗೆ ಇದಿಲ್ಲ, ನೈರ್ಮಲ್ಯಕರಣ ಇದರಲ್ಲಿ ವಾರ್ಡ್ನಲ್ಲಿ ಅನುದಾನದಲ್ಲಿ ಹಾಕ್ಬೇಕಾಗಿಲ್ಲ. ಹಂಗೆ ಹೆಡ್ ಹಾಕಿ ಸೇರಿಸಬೇಕಾಗ್ತದೆ. 10% ನೈರ್ಮಲ್ಯಕರಣಕ್ಕೆ ಇಡ್ಬೇಕಲ್ಲ. ಅಲ್ಲ ಹಂಗೆ ಯಾಕೆ ಹೆಡ್ ಕೇಂದ್ರಲ್ಲ ಉತ್ತರ ಇಲ್ಲ. ಚರಂಡಿಗೆ ಪೈಪ್ ಅವೆಲ್ಲವೂ ನೈರ್ಮಲ್ಯಕರಣದಲ್ಲಿ ಚರಂಡಿ ಅಂದ್ರೆ ಆ ದುಡ್ಡೇ ಹಾಕ್ಬೇಕಂತಿದೆ. ಅನಿವಾರ್ಯ ಹಂಗೆ ಬರಿಬೇಕು. ಸಾಗಾಟಕ್ಕೆ ಚರಂಡಿ ದುರಸ್ತಿ ಅಂತ ಇರ್ತದೆ. ಇಲ್ಲಿ ಆ ಪರಿಸ್ಥಿತಿ ಇಲ್ಲ. ಚರಂಡಿ ದುರಸ್ತಿ ಮಳೆಗಾಲದ ನೀರು ಹೋಗ್ಲಿಕ್ಕೆ ಬೋರ್ಡಿಂಗ್ ಪೈಪ್ ಹಾಕೊಡುವಂತದ್ದೇ ಬರ್ತದೆ. ಅಂದ್ರೆ ಕೊಳಚೆ ನೀರು ಹೋಗುವಂತದ್ದು ಇಲ್ಲಿ ಬರುವುದಿಲ್ಲ, ಪ್ರವಾಹ ನೀರುಗಳನ್ನು ಸಾಗುವಂತ. ಅಂದ್ರೆ ಕನ್ಫ್ಯೂಸ್ ಆಗುವುದಂತಕ್ಕೆ ಆ ರೀತಿಯಲ್ಲಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಚರಂಡಿಗೆ ಪೈಪ್ ಹಾಕುವುದು, ಚರಂಡಿ ದುರಸ್ತಿ, ಚರಂಡಿ ಅಂತ ಬಂತು ಅಲ್ಲಿ ನೀವು ಖಾಲಿ ಒಂದು ಪೈಪ್ ಹಾಕಿದ್ರೆ ಈ ಶಬ್ದ ಬರ್ತದೆ ಅಂತ ಹೇಳಿ ಉದ್ದೇಶ ಹೇಳ್ತೇನೆ. ಅಂದ್ರೆ ನೈರ್ಮಲ್ಯಕರಣ ಇದರಲ್ಲಿ ನಾನು ಮಾತಾಡೋದು ನಾನೇ ಸುಮಾರು ಮಾತಾಡ್ತೀನಿ. ನಾವು ಅಧ್ಯಕ್ಷರು ಯಾವ ಟೈಪ್ ಅಂತ ಕೇಳಿದ್ರೆ 6 ಜನ ಅಥವಾ 8 ಜನ ಮೆಂಬರ್ ಮೇಡಮ್
ಇಲ್ಲಿ ಯಾವುದೇ ಸಮಸ್ಯೆ ಬಂದಾಗ ಅಧ್ಯಕ್ಷರೇ ಬರ್ತದೆ ವಿಷಯ ಅಲ್ಲ. ಅವಾಗ ಅಧ್ಯಕ್ಷರಿಗೆ ಪವರ್ ಎಷ್ಟಿದೆ? ಎಲ್ಲ ಮೆಂಬರ್ ಅಂತ ನೀವು ಹಣಾಂಕಿಕೆ ಮಾಡಿದಾಗ ಅಧ್ಯಕ್ಷ ಸಮಯ ಮೆಂಬರ್ ಸಹ ಆಗ್ತದಲ್ಲ. ಈಗ ಹಲವಾರು ಸಮಸ್ಯೆಗಳಿಗೆ ಅಧ್ಯಕ್ಷರು ಕರೀತಾರೆ, ಪಿ ಡಿ ಅವ್ರು ಕರೀತಾರೆ. ನೀವು ಹೋದಲ್ಲಿ ಏನು ಮಾಡ್ತೀರಿ ಹೇಳಿ? ಏನು ಮಾಡ್ಲಿಕ್ಕೆ ಆಗುದಿಲ್ಲ ನಿಮ್ಮ. ಇನ್ನು ಮುಂದಾದ್ರೂ ಕೂಡ ನೀವು ಜವಾಬ್ದಾರಿ ಇರುವಂಥವ್ರು ತುರ್ತು ಕಾಮಗಾರಿಗಳನ್ನ ಅಧ್ಯಕ್ಷರ ಪೀಠಕ್ಕೆ ಏನು ಅಧಿಕಾರ ಇರ್ತದೆ ಅದನ್ನ ನೀವು ಯಾವ ಇಟ್ಟಲ್ಲಿ ಇಟ್ಕೊಳ್ತೀವಿ ನೋಡಿ. ಕೆಲವೊಂದು ಕಾಮಗಾರಿಗಳನ್ನ ನೀವು ಕೂಡ ಜವಾಬ್ದಾರಿ ತಗೊಳ್ಬೇಕಾಗ್ತದೆ. ನೀವೇನು ಮಾಡ್ತೀರಿ? ಮತ್ತೆ ಈ ಸಲ ಕೇಳಿದ್ರೆ ರಾತ್ರಿಗೆ ಫೋನ್ ಮಾಡ್ತಾರೆ, ನಾಳೆ ನೀವು ಆನ್ಲೈನ್ ಸೇರ್ಸ್ಬೇಕಂತಾರೆ ಸರ್. ಅದಕ್ಕೆ ತಕ್ಷಣ ಇವ್ರನ್ನ ಕರೆದು ನಾವು ಕಾಮಗಾರಿ ಸೇರ್ಸ್ಬೇಕಾಗ್ತಿದ್ದು. ಸೇರ್ಸಿದ್ರೆ ಅವರು 10 ಸಾವಿರ ಫೋನ್ ಕೇಳಿ ಹೋಗ್ತಾರ. ರಜೆ ದಿವಸ ಬಂದ ಕೂತ್ಕೊಂಡಾಗಿದೆ. ಕೆಲಸ ಸೇರ್ಸಬೇಕು, ಮತ್ತೆ ಸೇರ್ಸ್ ಮೇಲೆ ಬದಲು ಮಾಡ್ಲಿಕ್ಕೆ ಆಗುದಿಲ್ಲ. ಎರಡನೇದು ಮತ್ತೆ ನಮ್ಗೆ ಅಬ್ಜೆಕ್ಷನ್ ಆಗಿ ನನ್ನ ಕಡೆ ಮತ್ತೆ ಅವರು ಫೋನ್ ಮಾಡಿ ಇಂಥ ಒಂದು ಪೈಪ್ ಹಾಕ್ಲೇಬೇಕಂತ ಆದಾಗ ನಮ್ಮ ಕಡೆ ದುಡ್ಡು ಇರುವುದಿಲ್ಲ. ಯಾಕಂದ್ರೆ ಈ ದುಡ್ಡು ಕ್ರಿಯೆ ಆಗಿಲ್ಲ, ಆಗಿರುತ್ತೆ. ಬದಲಾವಣೆಗೆ ಅವಕಾಶನೇ ಇಲ್ಲ. ಅಲ್ಲ ಹೇಳ್ತೇನೆ ಮೊನ್ನೆ ರಜೆ ದಿವಸ ಎಲ್ಲ ಬಂದು ಕೂತ್ಕೊಂಡ್ರೆ ಇಡೀ ಮತ್ತೆ ಅಂಕೋಲ ತಾಲೂಕಿನ ಎಲ್ಲ ಪಂಚಾಯತ್ ಚಾಲು. ಅದು ಸೇನಿದೆ ಇದು ರಜೆ ಅದು ಇಡೀ ರಾಜ್ಯದ ರಜೆ. ಅಂಕೋಲ ತಾಲೂಕಿನ ಬೆಳಗಾವಿಯಿಂದ ರಾತ್ರಿವರೆಗೆ ಇದೆ. ಒಂದು ಕ್ರಿಯೆ ಉಪಾಧ್ಯಕ್ಷರ ಮನೆಗೆ ಕೇಳಬೇಕಾಗ್ತದೆ ನೀವು. ಎಲ್ಲ ಮೆಂಬರ್ ಜವಾಬ್ದಾರಿಗೆ ತಗೊಳ್ಬೇಕಲ್ಲ, ಮೀಟಿಂಗ್ ಇರ್ತದಲ್ಲ ಅವಾಗೆಲ್ಲ ಹೊಂದಾಣಿಕೆ ಜವಾಬ್ದಾರಿಗೆ ಮೆಂಬರ್ ನೇಮಿಸ್ಬೇಕಲ್ಲ. ಬರೀ ಅಧ್ಯಕ್ಷರು ಫೋನ್ದಲ್ಲಿ ನಮ್ದು ಇದು ಒಂದ್ ಕಡೆ ಅಂತ ಇದು ಅವರೆಲ್ಲ ಬಂದು ಕನ್ಫ್ಯೂಷನ್ ಮಧ್ಯದಲ್ಲಿ ಹೇಳ್ಬೇಕಿತ್ತು. ನಾವು ಮಾಡೋದು 1 ವರ್ಷ ವರ್ಷದೊಳಗೆ ಏನ್ ಮಾಡ್ತೀವ? ಮೊದಲೇ 6 ತಿಂಗಳಿತ್ತು ಸರ್. 6 ತಿಂಗಳಿತ್ತಂದ್ರೆ ಏಪ್ರಿಲ್ 1ರಿಂದ ಸೆಪ್ಟೆಂಬರ್ 30 ಇತ್ತು ಮೊದಲು. ಮಾಡಿದ ಅಕ್ಟೋಬರ್ 1ರಿಂದ ಮತ್ತೆ ಈ ಕಡೆ ಇದೆ. ಅದು ಈಗೇನಾಗಿದೆ ಅಂದ್ರೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಮಾಡ್ತೇವೆ. ಈ ಸಲ ನಾವೇನ್ ಮಾಡಿದ್ದೇವೆ? ಏಪ್ರಿಲ್ 1, 2024ರಿಂದ ಮಾರ್ಚ್ 31, 2025ವರೆಗೆ ನಿಮ್ಮಿದ್ರೊಳಗೆ ಏನ್ ಕಾಮಗಾರಿ ಆಗಿದೆಯಾ ಅದನ್ನಷ್ಟೇ ನಾವು ಮಾಡ್ತೇವೆ. ಅದು ಕಂಪ್ಲೀಟ್ ಇರ್ಲಿ, ಆನ್ ಗೋಯಿಂಗ್ ಇರ್ಲಿ, ಯಾವುದೇ ಇರ್ಲಿ, ಆ ಅವಧಿಯಲ್ಲಿ ಎಷ್ಟು ಅಮೌಂಟ್ ಬಂದಿತ್ತು ಏನ್ ಬಂದಿತ್ತು ಅದನ್ನ ನಾವು ಮಾಡ್ತೀವಿ. ಈಗ ನೀವು ಮಾಡಿರುವಂತ ಕಾಮಗಾರಿ ಬಿಲ್ ಹಾಕಿರುವಂತ ಅಷ್ಟು ಕಾಮಗಾರಿ ಖರ್ಚಾಗಿರುತ್ತೆ ಅಂತ ಹೇಳಿ ಲೆಕ್ಕ ಆಗ್ತದೆ. ಅಂತ ಹೇಳಿದ್ರೆ ನಮ್ಮ ಮಾವಿಗೆಯಲ್ಲಿ ಕುಡಿಯುವ ನೀರು ಯೋಜನೆ ಆಗಿದೆ, ಅದು ಬಿಲ್ ಪಾಸ್ ಆಗಿದೆ ಏನೋ ಗೊತ್ತಿಲ್ಲ, ಆದ್ರೆ ಕಾಮಗಾರಿ ಪೂರ್ತಿ ಮುಗಿಲಿಲ್ಲ. 2 ಬಿಲ್ ಹಾಕಿದ್ರೆ, ಒಂದು ನೀರಿನ ಪೈಪ್ ಲೈನ್, ಇನ್ನೊಂದು KGM ಅಲ್ಲ ಪಂಚಾಯತ್ 1 ಲಕ್ಷ ಚಿಲ್ಲರೆ ಕುಡಿಯುವ ನೀರಿಂದು ಈ ಸಲ ಹಾಕಿದ್ದು. ಕುಡಿಯುವ ನೀರಿಂದು ಹೌದು ಓದಿದ್ದಾರೆ ಮೇಡಮ್, ಓದಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದು 1,42,500 ರೂಪಾಯಿ ಬಂತು. ಮಾಗಿ ಎಸ್ಸಿ ಕೇರಿಗೆ ಕುಡಿಯುವ ನೀರಿಗಾಗಿ ಪೈಪ್ಲೈನ್ ವಿಸ್ತರಿಸಿ ಟ್ಯಾಂಕ್ ನಿರ್ಮಾಣ ಮಾಡಿದ್ದು 68,000. ಅದು ಯಾವ್ದು ಕಾಮಗಾರಿ ನನ್ನ ಗಮನಕ್ಕೆ ಬರಲಿಲ್ಲ. ಒಂದು ಪೈಪ್ ಲೈನ್ ಏನೋ ಮಾಡಿದಾರೆ ಅಷ್ಟು ಬಿಟ್ರೆ ಯಾವ್ದು ನೀರಿನ ಟ್ಯಾಂಕು ಇಲ್ಲ, ಏನೂ ಇಲ್ಲ. ನಾನು ಆ ಸಲ ಸರ್ ಬಂದಾಗಲೇ ಹೇಳಿದೆ ಕಾಮಗಾರಿ ಅವ್ರು ಹೇಳಿದ್ರು ಸ್ವಲ್ಪ ಗಮನ. ನಾನು ಈಗಲೂ ಕೂಡ ತೋರಿಸ್ತೇನೆ. ನಾನು ಇಲ್ಲ ಯಾವ್ದು ಕೂಡ ಆಗ್ಲಿಲ್ಲ, ಮುಂದಿನ ಕಾಮಗಾರಿ ಆಗ್ಲಿಲ್ಲ. ಹೌದು ಹೋಗಿದೆ ಸರ್. ಹೌದು ಮತ್ತೇನು ಮಾಡ್ಲಿಲ್ಲ, ಖರ್ಚಾಗಿದೆ. ಆದ್ರೆ ಅಷ್ಟು ಅಮೌಂಟ್ ಖರ್ಚಾಗಿದೆ. ಯಾಕಂದ್ರೆ SC ಅಮೌಂಟ್ ಅನ್ನು ಇದು ಮಾಡಿದ್ರೆ ನಾನು ಮುಂದಿನ ದಿನಗಳ ಹಂತದಲ್ಲಿ ನಾವು ವಿಚಾರಣೆ ಮಾಡ್ಬೇಕಾಗ್ತದೆ. ಕಾಮಗಾರಿ ಇಲ್ಲಿ ಕಮ್ಯುನಿಟಿ ಮಾತಾಡ್ತಾರೆ, ಕಾಮಗಾರಿಯನ್ನ ಪೂರ್ತಿ ಮಾಡದೇನೆ ಬಿಲ್ ಪಾಸ್ ಆಗಿದ್ರೆ ಕೇಳ್ಬೇಕಲ್ಲ ನಾವು. ಈಗ ಅವ್ರು ಅವಾಗಲೇ ವರ್ಕ್ ಓದಿದ್ರು ಅಷ್ಟಕ್ಕೆ ಬಿಡ್ಬೋದಿತ್ತು. ಆದ್ರೆ ನಾ ಬಂದ್ಮೇಲೆ ನಿಮ್ಮ ಅಬ್ಜೆಕ್ಷನ್ ಏನು ಹೇಳ್ವಿ ಅಂತ ಹೇಳಿಲ್ವಾ? ಅಲ್ಲ ನಾನು 2-3 ಸಲ ಧ್ವನಿ ಎತ್ತಿಲ್ಲ, ಮಾತಾಡೋ ಬೇರೆ ಚರ್ಚೆಯನ್ನು ಮಾತಾಡಲಿಲ್ಲ. ಅಲ್ಲ ಮಾತಾಡ್ತಿರೋ ಬೇರೆ ಒಂದು ವಿಷಯ ಮಾಡಿದಾಗ ನಮ್ಮ ಮಧ್ಯೆಲ್ಲ ಮಾತಾಡ್ಲಿಲ್ಲ. ಈಗ ಮಾತಾಡ್ತಿರೋದು ಯಾಕಂದ್ರೆ 2 ಕಾಮಗಾರಿ ಆಗಿದೆ. ಒಂದು ಪೈಪ್ ಲೈನ್ ಆಗಿರೋದು ಹೌದು, ಆದ್ರೆ ಪೈಪ್ ಲೈನ್ ಆಗಿದ್ದು 68,000, ಇನ್ನೊಂದು ಕುಡಿಯುವ ನೀರಿನ ವ್ಯವಸ್ಥೆಗೆ 1,42,500 ರೂಪಾಯಿ ಖರ್ಚಿದೆಯಲ್ಲ, ಅದು ಯಾವುದೇ ತರ ಕಾಮಗಾರಿ ಆಗ್ತದೆ ನಮ್ಮ ಗಮನಕ್ಕೆ ಬಂದಿಂಗಿಲ್ಲ. ಯಾಕಂದ್ರೆ ನಾನು SC ಏರಿಯಲ್ಲಿ ನಾನು SC ಏರಿಯಾದಲ್ಲೇ ಇರೋದು.
ಅದ್ರ ಸಲುವಾಗಿ ಕೇಳ್ತೀವಿ, ನೀವು ಆಡಿಟ್ ಮಾಡಿದಾಗ ಅದನ್ನು ಕನ್ಸಿಡರ್ ಮಾಡಿ. ಹೌದು ಈ ಸಲ ಹೋದ ಸಲನೇ ಆಗಿದೆ. ವಾಡಗಾರದೊಂದು 70,000 ವಾಟ ಸಪ್ಲೈ ಹೇಳೋದು ನಾ ಹಿಂದೊಂದಂಗೆ ಆಯ್ತೇನೆ ಮತ್ತೆ ನೋಡಿ ನೀವು ಈ ತರ ವಿಚಾರಣೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಹಂತದ ಪ್ರಾರಂಭ ಅಲ್ಲ, ಕಾಮಗಾರಿ ಮುಂದಿನದ್ದು ಹಂತ ಹಂತವಾಗಿ ಪ್ರಾರಂಭ ಆಗ್ತದೆ ಅಷ್ಟೇ ಬಿಟ್ರೆ ಇಲ್ಲರ ಅದು ಅಲ್ಲೇ ಸ್ಟಾಪ್ ಆಗಿರ್ತದೆ. ಇಂಥದ್ದು ಎಷ್ಟೋ ಸಲ ಆಗಿದೆ, ಅದ್ರ ಸಲುವಾಗಿ ಹೇಳ್ತಾರೆ. ಹೌದು ಹಾಂ ಮೇಡಮ್, ಹೌದು ಮೇಡಮ್, ಎಲ್ಲರೂ ಹೋಗಿದ್ದು ಮೇಡಮ್. ಫೆಬ್ರವರಿ 2ಕ್ಕಿದೆ. ಹಾಂ ಫೆಬ್ರವರಿ 2ಕ್ಕಿದೆ ಶಾಲೆ ಹೋಗ್ಲಿಕ್ಕೆ. ಫೆಬ್ರವರಿ 2ರಿಂದ ಇದೆ. ಯಾವ ಕಾಲದಲ್ಲಿ ಏನು ಸಮಸ್ಯೆ ಇದೆ ನೋಡಿ. ನಾವ್ಯಾವ ಕೆಲಸ ಮಾಡೋದು ಬೇರೆ ಸಮಸ್ಯೆ ಕೊಡೋದು ನಾನಾಗಿ ಗೊತ್ತಾಯ್ತು. ಅದೇ ಎಲ್ಲ ಜನ ಬಂದಿದ್ರೆ ಅವ್ರವ್ರ ಏರಿಯಾದಲ್ಲಿ ಏನೇನಾಗಿದೆ ಅಂತ ಗೊತ್ತಾಗ್ತದೆ. ಈ ಸರ್ಕಾರ ಯಾಕೆ ಈ ಥರದ ಸ್ಕೀಮ್ಗಳನ್ನು ಮಾಡ್ತದೆ ಅಂದ್ರೆ, ಸರ್ಕಾರ ಏನು ಕಾಮಗಾರಿಯನ್ನು ಅನುದಾನವನ್ನು ಬಿಡುಗಡೆ ಏನು ಮಾಡ್ತದೋ ಅದು ಪಾರದರ್ಶಕವಾಗಿದೆ. ಸರ್ಕಾರದಿಂದ ಏನು ಬಜೆಟ್ಗಳು ಬರುತ್ತೋ ಅವೆಲ್ಲ ಜನರಿಗೆ ತಲುಪಲಿ, ಜನರಿಗೆ ಗೊತ್ತಾಗಲಿ ಸರ್ಕಾರ ಎಷ್ಟು ಇದು ಮಾಡ್ತಾರೆ ಅಂತ. ಆ ಕಾರಣದಿಂದ ಈ ಸಮಿತಿ ಸಭೆಗಳನ್ನು, ಮಾಹಿತಿ ಅಥವಾ ಸ್ಕೀಮ್ಗಳನ್ನು ತಂದಿದೆ. ಅದನ್ನು ಜನರು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಬೇಕು. ಅದಕ್ಕೆ ಬಂದಿದ್ದೀವಿ. ಸರ್ಕಾರ ಸ್ಕೀಮ್ ಮಾಡ್ತದೆ, ಜನ ಯಾವುದೇ ಈ ಸಭೆ ಸಮಾರಂಭ ಯಾವುದಕ್ಕೂ ತಮ್ಮ ಸಂಬಂಧ ಇಲ್ಲ ಯಾವುದೇ ರೀತಿಯಲ್ಲಿ ನೋಡ್ಬಿಟ್ರೆ ನಮ್ಮ ಊರಿನ ಪ್ರಗತಿ ಏನಾಗಿದೆ ಅಂತ ಗೊತ್ತೇ ಆಗೋದಿಲ್ಲ, ಏನೇನು ಸ್ಕೀಮ್ ಬಂದಿದೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಎಲ್ಲ ಗ್ರಾಮಸ್ಥರು ಕೂಡ ಎಲ್ಲ ಸಭೆಗಳಿಗೆ, ಗ್ರಾಮ ಸಭೆ ಭಾಳ ಸಭೆಗಳಾಗುತ್ತೆ, ಆ ಸಭೆಗಳನ್ನು ಅಟೆಂಡ್ ಮಾಡಿ ಸರ್ಕಾರದಿಂದ ಏನು ಸ್ಕೀಮ್ ಬಂದಿದೆ ಅದನ್ನೆಲ್ಲ ಸದುಪಯೋಗ ತಗೊಳ್ಳಿ. ಗ್ರಾಮ ಪಂಚಾಯತಿಯಿಂದ ಕಾರ್ಯಶೈಲಿ ಹೇಗಿದೆ, ಕಾರ್ಯವೈಖರಿ ಹೇಗಿದೆ, ಹೇಗೆ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಗಮನದಲ್ಲಿ ತಗೊಂಡು ಮುಂದಿನ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಲಿಕ್ಕೆ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಗಲಾಟೆ ಮಾಡೋದಕ್ಕಿಂತ ಇಂಥ ಸಂದರ್ಭದಲ್ಲಿ ಕುರಿತು ಚರ್ಚೆ ಮಾಡಿದ್ರೆ ಏನೋ ಸಮಸ್ಯೆಗಳಿಲ್ಲದೆ ತಪ್ಪಿಲ್ಲದೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಪ್ಪು ಆಗಿರ್ಬೋದು, ಆ ತಪ್ಪನ್ನು ಸರಿಪಡಿಸ್ಕೊಳ್ಳೋಕ್ಕೆ ಇದೊಂದು ಅವಕಾಶ. ಈ ಸಂದರ್ಭದಲ್ಲಿ ಹೋಗಿ ಅದನ್ನು ನೋಡಿ ಸರಿಪಡಿಸುವಂಥದ್ದು ಅದು ಏನಂದರೆ ಸಾಮಾಜಿಕ ಪರಿಶೋಧನೆ ಉದ್ದೇಶನೇ ಅಷ್ಟೇ, ಜನರ ಮುಂದೆ ಇಡುವುದು, ಜನ ಅದನ್ನು ಸರಿಯೋ ತಪ್ಪನ್ನು ಹೇಳುವಂಥದ್ದು, ಸರಿ ಇಲ್ಲ ಅದನ್ನು ಸರಿಪಡಿಸುವಂಥದ್ದು. ಇದು ಆಗಬೇಕು ಅನ್ನೋದು ಸರ್ಕಾರದ ಸಂದರ್ಭದಲ್ಲಿ ಇದು ಉದ್ದೇಶ. ಆ ಉದ್ದೇಶಕ್ಕಾಗಿ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆ ನಡೀತದೆ. ಇವೊಂದು ಗ್ರಾಮ ಸಭೆಗೆ ಇವತ್ತು ನಮ್ಮ ಮೊದಲಾಧಿಕಾರಿಗಳಾಗಿ ರಾಘವೇಂದ್ರ ಭಟ್ ಅವರು ಕೂಡ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಗ್ರಾಮ ಸಭೆಯನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತ್ ಪರವಾಗಿ, ಕಮಲದ ಪರವಾಗಿ ಅಭಿನಂದನೆ ಮಾಡ್ತಾರೆ. ಹಾಗೆ ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರುವಂಥ ಗೀತಾ ಕಾಂಪರ್ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಕಮಲದ ಪರವಾಗಿ ಅಭಿನಂದನೆ ಮಾಡ್ತಾರೆ.